ಬೆಂಚಿ ನೋಡ್ರಿ ಮುಖದ ಲಕ್ಷಣ ಹೆಂಗ ಚೇಂಜ್ ಆಕತಿ ಬೆಂಚನ ಹೆಸರು ತೆಗೆದುಕೊಳ್ಳೇನೆ ಅವಾಗ ಅವಾಗ ನಮ್ಮ ಮನಿ ಮಾಳಿಗೆ ಹತ್ತಿ ಬಚ್ಚಲ ಮೋರಿನ ಹಣಿಕೆ ಹಾಕಕ್ ಹತ್ತಿದ್ನಲ್ಲ ಯಾಕ ನಾನ ಹೇಳಿದ್ದೆ ಏನು ಹಣಿಕೆ ಹಾಕಂತ ಮಳೆ ಬರೋ ಮುಂದೆ ಸುಮ್ಮನೆ ಖಾಲಿ ಕುಂದ್ರಬೇಡ ಮ್ಯಾಲ್ ಹತ್ತಿ ನಮ್ಮ ಬೆಳಕಿಂಡಿಗೆ ನೀನ ಹಾಕು ಅಂತ ಇಂಚಿಂಚಿಗೂ ಗೊತ್ತೈತಲೇ ನಿಮ್ಮ ತಿಳ್ಕೊಂಡಿ ಹಂಚು ಹಂಚು ಏನು ಗೊತ್ತಾಗೈತಿ ಇಂಚಿಂಚಿಗ್ ನಿಂತು ಅದ ಮಗ್ಗಲ ಮನಿ ಕಡಗೋಲ್ ತಂದು ಮಜ್ಜಿಗೆ ಕಟ್ಟದ ಬೆಣ್ಣಿ ತೆಗಿತಿ ಅನ್ನೋದು ಪ್ರಸಂಗ ಬಿದ್ರ ಒಬ್ರು ಮನಿ ಕಡಗೋಲು ಇನ್ನೊಬ್ರು ಕೈಗಡ ತರಬೇಕಾಗತ್ತ ನಮ್ಮ ಮನ್ಯಾಗ ಕಡಗೋಲ್ ಇದ್ರು ಮತ್ತೊಬ್ರ ಮನಿ ಕಡಗೋಲ ನಮ್ಮ ಮನ್ಯಾಗ ಕಡಗೋಲ್ ಐತಿ ಹಿರಿಯ ಹಿಂದಿಂದ ಹಿಡಿಕೆ ಆಟ ಐತಿ ಮುಂದಿನ ತುದಿ ಎಲ್ಲೈತ ಏನ ಅಲ್ಲೇ ಗಡಿಗೆ ಬಿದ್ದಿರ್ತತಿ ಕೈ ಆಡಿಸ್ಬೇಕು ಸಿಗತತಿ ಕೈ ಆಡ್ಸಿ ಹುಡ್ಕ್ಯಾಡ್ ನೋಡ್ದೆ ಅದು ಅಲ್ಲಿರ್ಲಾರ್ದಕ್ಕ ಮಗ್ಗಲ ಮನಿ ಕಡಗೋಲ್ ಕೈಗಡ ತಂದದ್ದು ಪುಟ್ಟಿ ನಿನಗೊಂದು ಬೀಜ ಮಾತು ಹೇಳ್ತೀನಿ ನೆನಪಿಟ್ಕೋ ಹೊಯ್ಕೊಂತ ಹೋಗು ಮ್ಯಾಲಿಂದ ಮ್ಯಾಲ ಯಾವತ್ತೂ ಕಡಗೋಲು ಬದಲಿ ಮಾಡಬಾರ್ದು ಒಂದ ಕಡಗೋಲೆ ಮಜ್ಜಿಗೆ ಕಟ್ಟಿ ಬೆಣ್ಣೆ ಹೆಂಗ್ ಮಾಡತೈತಿ ನೋಡ ಬೆಳ್ಳಗ ಕುಂತೋರ್ ಬಾಯಿ ಹಂಗ ನೀರ್ ಹೊಡಿತೈತಿ ನೀರ್ ಹೊಡಿತೈತಿ ನೀರೇ ಹಿಂದಿಂದ ಹಿಡಿಕೆ ಆಟ ಉಳ್ದತ್ತಂತೀನಿ ಬಂಗಾರ ಕಡೆಯನ್ನು ಪಡೆದು ಬೆಳ್ಳಿಯ ಗದೆಯನ್ನು ಪಡೆದು ತಾಂಬರ ಕಿರೀಟ ಬಂದಿಟ್ಟ ಈ ಪೈಲ್ವಾನ ಪಾಪಣ್ಣಗ ಹೆಂಗ ಬೇಕ ಹಂಗ ಹಂಗಸ್ತೀ ಚಂದದೇನೆ ಅಂತ ಹಂಗಸಾಕ್ ಹೋಗ್ಬೇಡ ಶಗಣಿ ರಾಡಿನ ಹೋಗಿತ್ತೀನಿ ಮಕ್ಕಕ್ಕ ನಾ ಎತ್ಲಿದ ಪೈಲ್ವಾನ್ ಅಂತ ನಿನ್ನ ಬೆಳ್ಳಿ ಗದ ಬಂಗಾರದ ಕಡಗ ತಾಮ್ರದ ಕಿರೀಟ ಎಲ್ಲ ತಗೊಂಡು ಹೋಗಿ ಮಂದಿ ಮನೆಗೆ ಇಟ್ಟು ಬಂದಿ ನಿನ್ನ ಬಾಯಾಗ ಹುಳ ಬೀಳ್ತಾವ್ ಮಂದಿ ಅನಬೇಡ ಅವ್ರಿಗೆ ನಿಮ್ಮ ಅತ್ತಂಗಿರವ್ರು ಹೋದ ವರ್ಷ ಉದ್ರಿ ಹೇಳಿ ಬಂದಿದ್ದೆ ಸಣ್ಣಕ್ಕಿ ಕಡೆ ಕೊಟ್ಟಿನಿ ನಡಬರ್ಕಿನಕ್ಕಿ ಗದ ಕೊಟ್ಟಿನಿ ಮೂರನೇದಕ್ಕಿ ಕಿರೀಟ ಇಟ್ಟು ಪರೋಟ ತಿನ್ನಿಸಿ ಬಂದೀನಿ ನನಗೇನು ಕೊಟ್ಟಿಯಪ್ಪ ನಿನಗೂ ಹೇಳೇನಿ ಬಂಗಾರ ಗಣಪತಿ ಮಾಡ್ಸಾಕ ಬಂಗಾರ ಸ್ಟಾಕ್ ಇಲ್ಲಂತ ಹಿಂಗಾಗಿ ದುಬೈದಿಂದ ಬರ್ತೈತಿ ವಿಮಾನದಾಗ ಹಂಗ ಮ್ಯಾಲ ನೋಡ್ಕೊಂತ ನಿಂದ್ರ ಮ್ಯಾಲಿಂದ ಹೋಗಿತರ ಹಿಡ್ಕೊಂಡು ಬಂದ್ಬಿಡು ಅಂತೀನಿ ಬಾಬಾ ಹಿಂಗ ಒಟ ಒಟ ಅಂತೀಯ ತೋಟಕ್ಕೆ ಬರ್ತೀಯ ಬಾ ಹೋಗೋಣ ಹೊಟ್ಟ ಹಸ್ತೈತಿ ಏನ್ ಮಾಡ್ಕೊಂಡ್ ಬಂದಿ ಅಯ್ಯ ತರಕಾರಿ ತರಾಕಂತ ಹೋಗಿದ್ದೆ ಮಾಲ್ ಟಾಕಿಲ್ಲ ಅಂದ್ರು ಗೆಣಸು ಬೇಸ್ಕೊಂಡ್ ಬಂದಿನಿ ನೋಡು ಗೊತ್ತಲಿ ನಿನ್ನ ಐಡಿಯಾ ಎಲ್ಲ ನನಗೆ ಗೊತ್ತ ಮತ್ತೇನ್ ನಿನಗೆ ಗೊತ್ತಾಗಿರೋದು ಅದ ಯಾವಾಗ ನನ್ನ ಗಂಡಗ ಗೆಣಸ್ತೀನಿ ಸಾಯಿ ಹೊಡೆದೇನು ಯಾವಾಗ ಇವನ ಮಣ್ಣಾಗ ತುರಿಕೇನು ಯಾವಾಗ ವಿಧವಾ ಮಾಶಾಸನ ಗೌರ್ಮೆಂಟ್ ಇಂದ 400 ರೂಪಾಯಿ ತಗೊಂಡೇನು ಹಿಂಗೈತೇನ್ ಸಮಾಚಾರ ಈ ವಿಚಾರ ನನಗೆ ಗೊತ್ತೇ ಇರ್ಲಿಲ್ಲ ನೋಡ ಹಿರಿಯ ನೆನಪು ಪಡ್ಕೊಟ್ನೋ ಯಪ್ಪ ನಾನು ಅಜ್ಜಿ ನೀನು ಮೊಕ್ಕೊಂಡ ನಿನ್ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ನಿನ್ನ ಸಾಯಿ ಹೊಡೆದು ನಿನ್ನ 400 ರೂಪಾಯಿ ತಿಂದ ಸಾಯ್ತೀನಲ್ಲ ನೀ ಹಿಂಗೆ ಮಾಡ್ತಿ ಅಂತ ಗೊತ್ತಾಗಿ ಹನುಮಂತೇವ್ರ ಗುಡಿಯ ಮಕ್ಕಳಕತ್ತೀನಿ ನನ್ನ ಮಗ ಅವನು ಗೆಣಸ್ ಅಂತ ಗೆಣಸು ಮೊದಲ ನನ್ನ ಮಗಂದು ನಿಮ್ಮವ್ವ ಗೆಣಸ್ ತಿಂದ ನಿಗರ್ ಬಡ್ಕೊಂಡು ಹೋದ್ಲಕ್ಕೆ ಆಕಿಗಂತೂ ಪಾಂಡ್ರೋಗಿತ್ತು ಗಿಣ್ಣ ಗೆಣಸ್ ತಿಂದು ಎದ್ರ ಬಾತ್ಕೊಂಡು ನೆಗದ್ ಬಿದ್ಲು ನಿನಗೇನಾಗ್ಯದ ಧಾಡಿ ನನಗೇನಾಗತ್ತ ಹೌದು ನಮ್ಮವ್ವಾಗ ಅದು ಇರೋದು ನಿನಗೆ ಹೆಂಗ್ ಗೊತ್ತಾತು ನಿನಕ್ಕಿಂತ ಮೊದಲು ನಿಮ್ಮವ್ವ ನಾನ ನೋಡಿದ್ದ ನೀ ಏನ ಅನ್ನಲಿ ನಿಮ್ಮವ್ವ ಭಾರಿ ಏನು ಭಾರಿ ಉಣಸಾಕ ತಿನ್ಸಾಕ ನೀನು ಜಾತ್ರೆಗಂತ ಗೆಳತಿಯರ್ ಕೂಡ 3 ದಿವಸ ಹೋಗಿದ್ದೆಲ್ಲ ಅವಾಗ ನಿಮ್ಮ ಮನೆಗೆ ಬಂದಿದ್ನಲ್ಲ ನಿಮ್ಮವ್ವ ಬೆಳತನಕ ನನ್ನ ಮಲಗಿಸ್ಕೊಡ್ಲಿಲ್ಲ ಮಾಡಿಲ್ಲ ಹೇಳ್ರಿ ಊಟ ಮಾಡಿ ಹೇಳ್ರಿ ನಾಷ್ಟ ಮಾಡಿ ರಾತ್ರಿ 3 ಗಂಟೆಗೆ ಬಂದಾಳ ರೇಷ್ಮೆ ಸೀರೆ ಉಟ್ಕೊಂಡು ಏನಂತ ಹೇಳಿದೇವ್ರ ನನ್ನ ಮಗಳಿಲ್ಲ ಅಂತ ಚಿಂತೆ ಮಾಡಕ್ ಹೋಗ್ಬೇಡ್ರಿ ಅಕ್ಕಿ ಜಗದಾಗ ನಾ ಅದೀನಿ ಬರ್ರಿ ಬಾಳೆಹಣ್ಣು ಸೀಕರ್ಣಿ ಹೋಳಿಗೆ ಮಾಡೀನಿ ಬರ್ರಿ ಉಣಸಾಕ ತಿನ್ಸಾಕ ನಿಮ್ಮ ಅಷ್ಟೊತ್ನ್ಯಾಗ ಬಂದಿದ್ಲು ರೇಷ್ಮೆ ಸೀರೆ ಉಟ್ಕೊಂಡು ಕೇಳೋರಿದ್ರು ಬಾರಿ ಹೇಳವ್ ನೀನು ಏಯ್ ಮೀಸ್ಯಾ ನಿನ್ನ ಜೀವನದಾಗ ನೀ ಒಂದರ ಒಳ್ಳೆ ಕೆಲಸ ಮಾಡಿದ್ದು ಯಾರಿಗೆ ನಾನು ನ್ಯಾಯ ಮಾಡೀನಿ ರಂಡು ಮುಂಡೇರಿಗೆ ಮಹಾಶಾಸನ ಮಾಡಿಸ್ಕೊಟ್ಟ ಮಗ ನಾನು ರಂಡು ಮುಂಡ್ಯಾರು ಗಂಡು ಬಿಟ್ಟವ್ರು ಗಂಡಸತ್ತವ್ರು ಇವರ ಗಂಟು ಬಿದ್ದಿರ್ತಾರ ನಿನಗೆ ಹೊರ ಕಟ್ಟಿ ಮ್ಯಾಗ ಕುಂತಿರ್ತೇವೆ ಬಂದ್ಬಿಡ್ತಾರ ಎಣ್ಣ ನಮ್ದು ಹಿಂಗಾಗೈತಿ ಎಣ್ಣ ನಮ್ದು ಹಿಂಗಾಗೈತಿ ಅಲ್ಲ ಆ ತೋಟದಾಗ ಪಂಪ್ಸೆಟ್ ಕುಂದ್ರಿಸಿ ಅಲ್ಲ ಪಂಪ್ಸೆಟ್ ಅನ್ನೋದು ಏನಾಗೈತೆ ಆ ಪಂಪ್ಸೆಟ್ಗೆ ನಿನ್ನ ಅದ್ರಾಗ ರಬ್ಬರ್ ಪೈಪ್ ತಂದಿದ್ದಿ ಮೊನ್ನೆ ನೀರ್ ಹಾಸ್ಬೇಕಂತ ಹಿಂಗೆ ಹಿಂಗ್ ಹಿಡಿದ್ನೆಪ್ಪ ಚಿಲ್ಲ ಅಂತ ಮುಖಕ್ಕ ಹಿಡಿದು ಬಿಡ್ಬೇಕಾ ಯಾಕೋ ತೋತ್ ಬಿದ್ದಿತ್ತು ನಾ ಎಲ್ಲ ರಬ್ಬರ್ ಪೈಪ ಕುಂದರ್ಸ್ಬೇಕಂತ ಮಾಡಿದ್ದೆ ಆದ್ರೆ ನಿನ್ನ ಕೈಗೆ ಬಿರುಸಂದ್ ಹತ್ತಬಾರ್ದಲ್ಲ ಅದ್ರಾಗ ಸಾವುಕಾರ ಬೈದ್ರು ಏನಪ್ಪ ನಮ್ಮ ತೋಟಕ್ಕಷ್ಟೇ ನೀರು ಹಾಸ್ತೀಯೋ ಏನು ಪೈಪ್ ಲೈನ್ ಮಾಡಿ ಇಡೀ ಊರಿಗೆ ನೀರು ಹಾಸ್ತೀಯ ಅಂತ ಪೈಪ್ ಹೆಂಗಾರ ಇರಲಿ ಅದ್ರ ಒಳಗ ಫುಟ್ಬಾಲ್ ಅಂತ ಇರುತ್ತಲ್ಲ ನೀನು ಆ ಫುಟ್ಬಾಲಿನ ಕೆಲಸ ನೀನು ಫುಟ್ಬಾಲ ನೀರು ಜಗ್ಗಿದ್ರು ಜಗ್ಗುತ್ತಾ ಇಲ್ಲಾಂದ್ರೆ ಹೊಳ್ಳಿ ಅಲ್ಲೇ ಕಕ್ಕುತ್ತ ಅದು ಮಿಷಿನ್ ಹೀಟ್ ಆದ್ರೆ ಹಂಗಾಗತ್ತ ಯಾಕಂದ್ರೆ ಫುಟ್ಬಾಲ್ ಒಳಗ ಒಂದು ನಾಲಿಗೆ ಅಂತ ಇರ್ತೈತಿ ಮಿಷಿನ್ ಹೀಟ್ ಆದ ಕೂಡ ಶಟದ್ ನಿಂತು ಬಿಡ್ತೈತಿ ಅವಾಗ ಪುಕ್ಕಕ್ಕ ಅಂತ ಶುರು ಮಾಡುತ್ತೆ ಸ್ವಲ್ಪ ನಾಲಿಗೆನ ತಿಕ್ಕಿಸ್ಬೇಕನ ತಿಕ್ಕಿಸ್ಕೊಂತ ಕುಂದ್ರು ಬಿಡಬೇಡ ಏನು ಪಂಪ್ಸೆಟ್ ಹೇಳ್ತೀನಿ ಇಂದು
5 ನಿಮಿಷ ಆಗಿರೋದಿಲ್ಲ ಹಂಗ ಗೋಟ್ರಕ್ಕ ಅನ್ನಕ್ ಶುರು ಮಾಡತ್ತ. ನೆಲ ಗುದ್ದಿ ನೀರ ತೆಗಿಯ ಮಗನ. ನೆಲ ಗುದ್ದಿ ನೀರ್ ತೆಗಿತಿ. ಇತ್ತಿತ್ಲಾಗ ಬೋರ್ ಹಾಕ್ಸದ್ ಬಿಟ್ರ ನನ್ನ ಕರ್ಕೊಂಡ್ ಹೊಂಟ್ರ ಅವ್ರು. ಇಲ್ಲೋಡ ನೀ ಗಂಡಸ ಆಗಿದ್ರ ನೆಲ ಗುದ್ದಿ ನೀರ್ ತೆಗಿಬೇಕಲ್ಲ ಈಗ ತೆಗಿ ಅಂದೆ. ಲೇ ಮಣಕಾಲಿಲೆ ಚುರುಮರಿ ಚೀರಿಲ ಎತ್ತಿದ ಮಗ ನಾನು. ಏನ ಮಣಕಾಲಿಲೆ ಚುರುಮರಿ ಚೀಲ ಎತ್ತಿನ ಅಂತದ್ ನನ್ ಗಂಡಸ್ತನಕ್ ಸವಾಲ್ ಹಾಕ್ತಿ. ಎತ್ತೀಗ ಯಾವಾಗ ಏನ್ ಎತ್ತಿತ್ ನೋಡ್ತೀನಿ. ಗುದ್ದ ನೀರ್ ತೆಗಿಬೇಕ್ ನೀ ಅಲ್ಲಿಗ. ಆಗಿತ್ತೇನ್ ನೋಡೀಗ ಗೊತ್ತನೆ ಗುದ್ದಂದೆ ಗೊತ್ತನೆ ಗೊತ್ತಿದ್ದೆ. ಅದ್ರ ಭೂಮಿನ ಸವಳೈತಿ. ಏನ್ ಗುದ್ದಿದ್ರು ಕೆಲಸ ಹೊಂಡೋದಿಲ್ಲ. ಬಾಬಾ ಒಟ ಒಟ ಅನ್ಕೊಂಡ್ ನಿಂತಲ್ಲ ತೋಟಕ್ ಹೋಗಂ ಬಾ. ನಾ ಬರೋದಿಲ್ಲ. ಯಾಕ? ನಿಮ್ ತಂಗಿ ಹೇಳ. ಯಾವಕ್ಕಿ? ಅದ ಗದಾ ಇಸ್ಕೊಂಡಕ್ಕಿ. ಏನಂತ? ಈ ಪರಮಾತ್ಮ ಪಿಕ್ಚರ್ ಬಂದತ್ರಿ, ಬಾಲ್ಕನಿ ಟಿಕೆಟ್ ತೆಗಿಸಿನಿ, ಇಬ್ರು ಮೂಲೆ ಕುತ್ಕೊಂಡು ಪಿಕ್ಚರ್ ನೋಡೋಣ ಬರ್ರಿ ಅಂತ. ಹೋಗ್ಯಾರ ಹೊಕ್ಕೇನ್ ನೀನು? ಸುಮ್ಮನೆ ಸರ ಮುಟ್ತಿಯನ? ಬಾಬಾ ಹೋಗೋಣ ಬಾ. ಬಾರ ನೀನು ಹೆಣ ಎತ್ಲಿ ಬಾ. ನನ್ನ ಗಂಡ ಬಲು ಭಂಡ ಬಬಲಿ ತುಂಡ ಒನಕಿ ಬೆಂಡ ನಾ ಕಂಡ ಕನಸ ನೋಡ ನಾ ಉಂಡ ಸುಖವ ನೋಡ ನನ್ನ ಗಂಡ ಬಲು ಭಂಡ. ಜೇಲ್ವಾಸ ಅನುಭವಿಸ್ತಾ ಇರೋ ನನ್ನ ಸ್ನೇಹಿತನ ಹೆಂಡತಿ ಮಗುನ ಎಷ್ಟು ಹುಡುಕಿಸಿದ್ರೂ ಸಿಗ್ತಾ ಇಲ್ಲ. ಇದಕ್ಕೇನ್ ಮಾಡ್ಬೇಕು ಅನ್ನೋದೇ ನನಗೆ ಅರ್ಥವಾಗ್ತಾ ಇಲ್ವಲ್ಲ. ಆಗ್ಲಾಗ್ಲಿ, ಅನವರತ ಪ್ರಯತ್ನ ಮಾಡ್ತಾನೆ ಇರಬೇಕು. ಆ ಸ್ನೇಹಿತ ನನಗೋಸ್ಕರ ಮಾಡಿದ ತ್ಯಾಗಕ್ಕಾದರೂ ಅವನಿಗೆ ನನ್ನ ಕೃತಜ್ಞನಾಗಿರ್ಲೇಬೇಕಲ್ವೇ? ಕೃತಜ್ಞನಾಗಿರ್ಲೇಬೇಕು. ಹಲೋ ಫ್ರೆಂಡ್. ಹಲೋ ಪ್ರಸಾದ್. ಏನಯ್ಯ, ಇಷ್ಟು ವರ್ಷಗಳ ನಂತರ ಈ ನಿನ್ನ ಪ್ರಾಣ ಸ್ನೇಹಿತನ ನೆನಪಾಯ್ತಾ ನಿನಗೆ? ಏನ್ ಮಾಡ್ಲಿ ಫ್ರೆಂಡ್, ನನ್ನ ಬಿಸ್ನೆಸ್ಸೇ ಹಾಗೆ. ಬೆಳಗ್ಗೆ ಒಂದು ಊರಲ್ಲಿದ್ರೆ ಮಧ್ಯಾಹ್ನ ಒಂದು ಊರು, ರಾತ್ರಿ ಇನ್ನೊಂದು ಊರಿಗೆ ಹೋಗ್ತಾ ಇರ್ತೀನಿ. ಹೀಗಾಗಿ ನಿನ್ನನ್ನು ಭೇಟಿ ಆಗಕ್ಕಾಗ್ಲಿಲ್ಲ. ಅಂದಾಗೆ ನಿನ್ನ ವಿಷಯ ಕೇಳಿ ಮನಸ್ಸಿಗೆ ತುಂಬಾ ಬೇಸರವಾಯ್ತು. ಯಾವ ವಿಷಯ? ನಿನ್ನ ಹೆಂಡತಿ ಮರ್ಡರ್ ಆದ್ಲಂತೆ. ಇದಿರ್ಲಿ, ಮರ್ಡರ್ ಮಾಡಿದವನು ಯಾರು ಅಂತ ನೀನು ಗೊತ್ತಾಗ್ಲಿಲ್ವೇ? ಗೊತ್ತಾಯ್ತು. ಆತ ನನ್ನ ಪ್ರಾಣ ಸ್ನೇಹಿತರಲ್ಲಿ ಒಬ್ಬ. ಅವನ ಹೆಸರು ಚಂದ್ರಕಾಂತ್ ಅಂತ. ಚಂದ್ರಕಾಂತ್? ಹಾ, ಆತ ನಿನ್ನ ಪ್ರಾಣ ಸ್ನೇಹಿತ? ನಿನ್ನ ಪ್ರಾಣ ಸ್ನೇಹಿತನೇ ನಿನ್ನ ಹೆಂಡತಿನ ಮರ್ಡರ್ ಮಾಡಿದ್ನ? ಮರ್ಡರ್ ಮಾಡಿ ಅವನ ಮೇಲೆ ನೀನಿಟ್ಟ ವಿಶ್ವಾಸಕ್ಕೆ ದ್ರೋಹ ಬಗೆದು ನಿನ್ನ ವಂಶವನ್ನೇ ಸತ್ಯಾನಾಶ ಮಾಡಿಬಿಟ್ಟ. ಅಲೋ, ಪ್ರಾಣ ಸ್ನೇಹಿತ ಅಂತ ಹೇಳ್ತಾ ಇದೀಯಾ, ಅವನೇ ಮರ್ಡರ್ ಮಾಡಿದ್ದಾನೆ ಅಂತ ಹೇಳ್ತಾ ಇದೀಯಾ? ಯಾಕೋ ಸುಮ್ಮನೆ ಬಿಟ್ಟ ಅವನ್ನ? ಜೈಲ್ ಕಳಿಸ್ಬೇಕಾಗಿತ್ತು, ಇಲ್ಲ ಪಬ್ಲಿಕ್ ಅಲ್ಲಿ ನಿಲ್ಲಿಸಿ ಗುಂಡು ಹಾಕ್ಸ್ಬೇಕಾಗಿತ್ತು. ಆತ ಮಿತ್ರದ್ರೋಹಿ ಅಲ್ಲ ಪ್ರಸಾದ್, ಅವನೊಬ್ಬ ದೇವಮಾನವ. ಈ ಮನೆಯ ಭವ್ಯ ಪರಂಪರೆಗೆ ತನ್ನ ಭವಿಷ್ಯವನ್ನೇ ಬಲಿಕೊಟ್ಟ ಮಹಾತ್ಯಾಗಿ. ಅವನು ಯಾವ ಕ್ಷಣದಲ್ಲಿ ಈ ಮನೆಯಲ್ಲಿ ಕಾಲಿಟ್ಟರು ಈ ಮನೆಯ ಕಲ್ಲು ಕಲ್ಲು ಕೂಡ ಮಲ್ಲಿಗೆ ಆಗಿ ಅರಳಿ ಅವನ ಪಾದ ಪೂಜೆ ಗಣಿಯಾಗಬೇಕು. ಅಂತ ಮಹಾನ್ ವ್ಯಕ್ತಿ. ಏನೋ ಹೇಳ್ತಿದ್ಯಾ ನೀನು? ನಿಜ ಪ್ರಸಾದ್, ಎಷ್ಟೋ ವರ್ಷಗಳ ನಂತರ ಈ ಪ್ರಾಣ ಸ್ನೇಹಿತನನ್ನು ಭೇಟಿಯಾಗಬೇಕು ಅಂತ ಬಂದು ಈಗ ವಿಧಿ ಆಟಕ್ಕೆ ಸಿಲುಕಿ ಜೈಲ್ವಾಸ ಅನುಭವಿಸ್ತಾ ಇದ್ದ. ಇದಕ್ಕಿಂತಲೂ ಹೆಚ್ಚಿಗೆ ನನ್ನೇನು ಕೇಳ್ತಾರೆ. ಹೋಗ್ಲಿ ಬಿಡೋ, ಗತಿಸಿ ಹೋದ ವಿಷಯನ ನೆನಪು ಮಾಡಿ ಮತ್ತ್ಯಾಕೆ ನಿನ್ನ ಮನಸ್ಸಿಗೆ ನಾನು ನೋವು ಕೊಡ್ಲಿ? ಅಂದಾಗೆ ಇದು ಎಷ್ಟು ದಿವಸ ಅಂತ ಹೀಗೆ ಇರ್ತೀಯ ನೀನು? ಅಂದ್ರೆ ಮತ್ತೊಂದು ಮದುವೆ? ಪ್ರಸಾದ್, ಈ ಮೊದಲು ಕಟ್ಟಿಕೊಂಡವಳು ಕೊಟ್ಟ ಕಷ್ಟನೇ ಸಾಕಷ್ಟು ಹೊಟ್ಟೆ ತುಂಬಿರಬೇಕಾದ್ರೆ ಈಗ ಮತ್ತೊಬ್ಬಳನ್ನ ಕಟ್ಟಿಕೊಂಡು ಅವಳಿಂದ ಒದಗಿ ಬರೋ ಕಷ್ಟನ ದೇಹದ ಯಾವ ಭಾಗದಲ್ಲಿ ಇಟ್ಕೊಂಡು ಜೀರ್ಣ ಮಾಡ್ಕೋಬೇಕು? ನೀನೇ ಹೇಳು. ನೀನು ಹೇಳೋದು ನಿಜವೇ. ಜೀವನದಲ್ಲಿ ಸಂಸಾರ ಅನ್ನೋ ವಿಷಯದಲ್ಲಿ ಪೆಟ್ಟು ತಿಂದಾಗ ಮನುಷ್ಯ ಕ್ರೂರಿ ಆಗಬಹುದು, ಇಲ್ಲ ಮತಿಹೀನನೂ ಆಗಬಹುದು. ನೀನು ಆ ಕ್ಯಾಟಗಿರಿ ಮನುಷ್ಯ ಅಲ್ವೋ? ಈ ಸಮಾಜದ ತಿರುಳನ್ನ ಹರಿದು ಕುಡಿದವ ನೀನು. ನೀನೇ ಹೀಗಂದ್ರೆ ಹೇಗೆ? ನೋಡೋ, ನೀನು ಒಪ್ಪೋದಾದ್ರೆ ಈ ಶ್ರೀಗಂಧ ಮನೆತನಕ್ಕೆ ಒಪ್ಪುವಂತ ಸುಂದರವಾದ ಕನ್ಯೆಯನ್ನು ತಂದು ನಿನ್ನ ಕೈ ಹಿಡಿಸೋ ಜವಾಬ್ದಾರಿ ನಂದು.
ಆದ್ರೆ ಪಾಪ ಹುಟ್ಟಿದಾಗಲೇ ತಂದೆ ತಾಯಿಗಳನ್ನ ಕಳ್ಕೊಂಡ್ಬಿಟ್ಲು. ತಂದೆ ತಾಯಿಗಳು ಯಾರು ಅಂತಾನೆ ಗೊತ್ತಿಲ್ಲ. ತುತ್ತಿನ ಚೀಲ ತುಂಬಿಸ್ಕೊಳ್ಳೋಕೆ ಹೆರವರ ಮನೆಯಲ್ಲಿ ಕಸಮುಸರೆ ಮಾಡೋದೇ ಅವಳ ಜೀವನ. ಆರ್ಥಿಕತೆಯಲ್ಲಿ ಬಡವಳಾಗಿರಬಹುದು, ಶೀಲ ಸದ್ಗುಣ ವಿಷಯದಲ್ಲಿ ಬಂದ್ರೆ ಶಿಖರದ ಮೇಲಿರೋ ಹೂವು ಅವಳು. ನೀನು ಹೂವನ್ನು ನಾನು ಮದುವೆ ಮಾಡಿಸ್ತೀನಿ, ವಿಚಾರ ಮಾಡಂಗೆ ತಿಳಿಸು. 1 ಮಂತ್ ಬಿಟ್ಟು ಬರ್ತೀನಿ. ಓಕೆ? ನಿಲ್ಲು ಪ್ರಸಾದ್. ನಾನು ಜೈಲಿಂದ ಬಿಡುಗಡೆ ಬರುವಷ್ಟರಲ್ಲಿ ಈ ನಿನ್ನ ಬಾಳ ಬಳ್ಳಿ ಹಬ್ಬಿ ಚಿಗುರಿ ಹೂ ಬಿಟ್ಟಿರೋದನ್ನ ನಾನು ಕಣ್ಣಾರೆ ಕಾಣ್ಬೇಕು ರವಿ, ಕಣ್ಣಾರೆ ಕಾಣ್ಬೇಕು. ಆಯ್ತು ಪ್ರಸಾದ್, ಈ ಶ್ರೀಗಂಧ ಮನೆತನಕ್ಕೆ ಶೋಭೆ, ನಿನ್ನ ಸ್ನೇಹಿತನಿಗೆ ಒಳ್ಳೆ ಕನ್ಯೆ ಅವಳು ಅನ್ನೋದು ನಿನಗೆ ಖಾತ್ರಿಯಾಗಿದ್ರೆ ನೀನಂದಂತೆ ಮುಂದಿನ ತಿಂಗಳಲ್ಲೇ ಮದುವೆ ಮುಗಿದು. ವಾ, ವೆರಿ ಗುಡ್, ವೆರಿ ಗುಡ್. ಅಂತೂ ನನ್ನ ಮಾತಿಗೆ ಇಷ್ಟು ಬೇಗ ನೀನು ಒಪ್ಕೋತಿ ಅಂತ ನಾನು ತಿಳ್ಕೊಂಡಿಲ್ಲ. ಅದಿರ್ಲಿ, ಈ ಸಂತೋಷಕ್ಕೇನು ಇಲ್ವೇ? ಬಾರಯ್ಯ, ನಿನಗಿಂತ ಹೆಚ್ಚಿಂದೇನಿದೆ? ಪೂಜ್ಯ ತಂದೆ ತಾಯಿಗಳೇ, ನಿಮ್ಮ ಹತ್ರ ಒಂದು ವಿನಂತಿ. ಅದೇನಪ್ಪ ಅಂದರೆ, ನಾನು ತುಂಬ ಕಷ್ಟದಲ್ಲಿದ್ದೀನಿ, ನೀವೆಲ್ಲರೂ ನನಗೆ ಸಹಾಯ ಮಾಡ್ತೀರಿ ಅಂತ ನಂಬಿದ್ದೀನಿ. ಅದೇನಪ್ಪ ಅಂತಂದ್ರೆ, ನನ್ನ ಹೆಂಡತಿ ಕಳ್ಕೊಂಡ್ಬಿಟ್ಟೇನ್ರಿಪ್ಪ. ಒಂದು ಬೆಳಗ್ಗಿಂದ ಉಳ್ಕಾಕತ್ತೀನಿ, ಒಟ್ಟ ಸಿಗೋಳು. ಈಗರ ಗಿಂಡಿ ಕಡಲ್ಲೊಂದು 3 ತಿಂಗಳು ಹೊಟ್ಟಿಲ್ಲದಾಳ. ದಯವಿಟ್ಟು ನನ್ನ ಹೆಂಡತಿನ ಹುಡುಕಿ ಕೊಟ್ಟ ನೀವು ಹೊರಗೆ ಹೋಗ್ಬೇಕು, ಇಲ್ಲಾಂದ್ರೆ ಒಬ್ಬರನ್ನು ಹೊರಗೆ ಬಿಡೋದಿಲ್ಲ. ಎಲ್ಲ ಬಾಗಲ ಹಾಕ್ರಪ್ಪ. ಪುಟ್ಟಿ ಪುಟ್ಟಿ ನಿಮ್ಮ ಹೆಣ ಎತ್ಲಿ, ನಿಮ್ಮ ಹೋಗೋದು ಬಂದು ಹೋಗಿ ಉಣ್ಲಿ, ನಿಮ್ಮ ಹುಡುಗಾರ್ದಾಗ ಹೋಗಿ ತುಂಬಲಿ, ನಿಮ್ಮ ಹೆಜ್ಜೆ ಕಜ್ಜಿ ಬಿದ್ಲಿ, ನಿಮ್ಮ ಕುಡಿಯಾಗಿಟ್ಟು ಕುಡ್ಕೊಂತ ಬರ್ಲಿ, ನಿಮ್ಮ ಮೂಗು ಮುಗ್ಲಿ ನೆಕ್ಲಿ, ನಿಮ್ಮ ಗಲ್ಲದಾಗ ಹೆಗಣಂಗ್ ಕೂದು ತೆಗೆದು ಹೊಕ್ಕಳದಾಗ ಹಾಕಿ ಹೊರಗೆ ಬರ್ಲಿ. ನಿಮ್ಮ ಸತ್ಯ ಸಾಗ್ಲಿ. ಯಾರ ಹೊರ ಹೋಗಿದ್ರು ಹೋಗ್ರಪ್ಪ, ಹೇಳಿದ್ ತಪ್ಪಾತ್ ನಾನು ತೂಸಿಗೋ. ಏಯ್, ಯಾರಿಗೆ ಬೈಯಕತ್ತಿ? ಅಲ್ಲ, ನೀ ಯಾರಿಗಾರ ಬೈವಲ್ಯಾಕ? ಹೊಟ್ಟೆಗಿರೋ ಕೂಸು ಅದನ್ನ ಅಭ್ಯಾಸ ಮಾಡ್ತಂದ್ರೆ 108ಕ್ಕೆ ಫೋನ್ ಮಾಡ್ಲೆ, 1 ಇದ್ದು 2 ಅದಾವು ತೊಗೊಂಡು ಹೋಗ್ಬರ್ರಿ ಅಂತಂದು. ಅಯ್ಯೋ ನಿನ್ನ ಹೆಣ ಎತ್ಲಿ, ಲಪಿಕೆನ ಬಿಟ್ಟು ಓಡಿ ಬಂದು ಬಿಡೋದನ? ಯಾಕ, ಏನಾತು? ಏನಾಯ್ತು ಅಂತ ಕೇಳ್ತಿಯಲ್ಲ, ಗಟ್ಟುಳ್ಳು 3 ಹುಡುಗರು ಗಂಟು ಬಿದ್ದಿದ್ದು ನನಗ. ನೀ ಎಷ್ಟು ಅಸಹ್ಯ ಇದ್ರು? ಅಲ್ಲ, ಕೇಳಿದೆ. ಅಲ್ಲ, ಅದ್ರಾಗ ಒಬ್ಬ ಬರ್ತಾನ, ಬಂದವನ ಏನ್ ಅನ್ಬೇಕು? ಏನಂದ? ಎಲೆ ಯವ್ವ ಎಲೆ ಯವ್ವ ಎಲೆ ಕೊಡವ್ವ ಎಲೆ ಕೊಡವ್ವ ಅಂದ. ಅದಕ್ಕೆ ನಾನು ತೊರಗ ಕಣಪ್ಪ ಅಂದೆ. ತೊರಗಂದ್ರ ಒಣಗಿದ ಎಲ್ಲಿಗೆ ತೊರಗ ಅಂತಾರ. ಓ, ನಿಮ್ ಕಡೆ ಸಾವಕಾಶ ಹೋದ್ರು. ಮುಂಜಾನೆಯಿಂದ 9 ಸಲ ಹೋಗೇನಿ. ಅದಕ್ಕೆ ಅವ ಏನ್ ಅನ್ಬೇಕು? ಏನಂದ? ತೊರಗೋ ನಿನ್ನ ಸೆರಗೋ ಸ್ವಲ್ಪ ಕೊಡವ್ವ ಸ್ವಲ್ಪ ಕೊಡವ್ವ ಅಂದ. ತಗೊಂಡು ಹೋಗತ್ಲಾಗ ಅಂತ ಹೇಳಿ ಒಂದು ಒಣಗಿದೆಯಲ್ಲಿ ಕೊಟ್ಟೆ. ಇಸ್ಕೊಂಡು ಹೋಗ್ಯಾನವ. ಮತ್ತೊಬ್ಬ ಬಂದ. ಅವೇನಂದ? ಬಂದವನ ಅಡಿಕೆ ಹೂವ ಅಡಿಕೆ ಹೂವ ಅಡಿಕೆ ಕೊಡವ್ವ ಅಡಿಕೆ ಕೊಡವ್ವ ಅಂದ. ಅದಕ್ಕೆ ನಾನು ಗೋಟು ಕಣಪ್ಪ ಅಂದೆ. ಸಿಟ್ಟಿಗೆ ಬರಬೇಡ. ಗೋಟ್ ಅಂದ್ರೆ ಏನ? ಇದು ಗೊತ್ತಾ ಇಲ್ಲ? ಅಡಿಕೆ ಬೆಟ್ಟಿಗೆ ಗೋಟು ಅಂತಾರ. ಕೊಟ್ಟಿ ಕೊಟ್ಟೆ, ಇಸ್ಕೊಂಡು ಹೋದವ. ಹೋದ. ನಾನು ಬರ್ಲಿ ಹಂಗಂದ್ರೆ ಮುಗೀತು. ನಂದು ನಿಂದು ಋಣನ ಹರಿತು. ಡೈವರ್ಸ ಕೊಡ್ತೀನಿಲೇ ನಿನಗ. ಏನು ವರ್ಷ ನಿಂದು? ಮತ್ತೇರಿಲಿ, ನಾ ಪ್ರೀತಿರದ ಗೋಟಿನ ಮೇಲೆ ಅದನ್ನ ಕೊಟ್ರೆ ನಾ ಏನು ಹೊಯ್ಕೊಂತ ಕುಂದ್ರಲೆ? ಹೋಗು ಪುಟ್ಟಿ, ನೀನ್ ಚಳಿಟ್ಟು ಬಿಡ. ಪೂರ್ತಿ ಹೇಳೋತನ ಕೇಳ್ತೀಯೋ ಏನೋ ಜಡ್ಜ್ ಅಂದ್ಯೋ? ಹೇಳು. ಗೌರ್ಮೆಂಟ್ನವ್ರು ಮಾಡೇ ಕುಂತಾರ ನೋಡು, ಮಹಿಳಾ ಮೀಸಲಾತಿ ಅಂತಂದು. ನೀವು ಹೇಳಿದ್ದು ಕೇಳಕ್ಕದೇವ್ ನಾವು. ಎಲ್ಲಿ ಬೇಕಾದಲ್ಲಿ ನೋಡ್ರಿ, ಆ ಬಸ್ನ್ಯಾಗ ಟಿಕೆಟ್ ಪಂಚ್ ಹಾಕೋರು ಸಹಿತ ಇವ್ರ ಅದಾರ. ಹೇಳು. ಸುಮ್ಮನೆ ನಿಂತ್ಕೊಂಡು ಕೇಳು. ಅದಕ್ಕೆ ಅವ ಏನನ್ಬೇಕು? ಏನಂದ? ಗೋಟ್ ಆಗ್ಲಿ ಬೋಟ್ ಆಗ್ಲಿ ಸ್ವಲ್ಪ ಕೊಡವ್ವ ಸ್ವಲ್ಪ ಕೊಡವ್ವ ಅಂದ. ತಗೊಂಡ್ ಹಾಳಾಗ ಹೋಗಾತ್ಲಾಗ ಅಂತ ಹೇಳಿ ಒಂದು ಅಡಿಕೆ ಬೆಟ್ಟಿ ಕೊಟ್ಟು ಕಳಿಸಿದೆ. ಇಸ್ಕೊಂಡು ಹೋಗ್ಯಾನವ. ಪಾಳೆ ಹಚ್ಚಾರ ಅವ್ರು. ನೋಡ್ಯಾರ ಈಕಿನ್ನ. ಬಂದವ ಏನ್ ಅನ್ಬೇಕು? ಏನಂದ? ಸುಣ್ಣದವ್ವ ಸುಣ್ಣದವ್ವ ಸುಣ್ಣ ಕೊಡವ್ವ ಸುಣ್ಣ ಕೊಡವ್ವ ಅಂದ. ಅದಕ್ಕೆ ನಾನು ಕಲ್ಲು ಕಣಪ್ಪ ಅಂದೆ. ಒಣಗಿದ್ದಕ್ಕ ಕಲ್ಲು ಅಂತಾರ. ಅದಕ್ಕ ಅವ ಏನ್ ಅನ್ಬೇಕು? ಏನಂದ? ಕಲ್ಲು ನೀನ ಡಬ್ಬಿಕೊಂಡು ಓಡ್ ಹೋಗ್ಬಿಡದ ಮೂಳ ಹಳೆ ಮೂಳ. ಆ ಬೇವರ್ಸಿ ಗೊತ್ತಾಗ್ಬಾರ್ದ ನಾ ಹೊಟ್ಟಿಲಿದ್ದೀನಿ ಅಂತ. ಬೇವರ್ತಿ ವಿಕಲಾಸಿ ಒಯ್ದೊಂದು
ಮಂಗ್ಯ ನನ್ನ ಮಕ್ಕಳು ಗೊತ್ತಾಗಬಾರ್ದಾಕಿ ಹೊಟ್ಟಿಲೆದಾಳ ಅಂತಂದು ಗೊತ್ತಾಗದಿದ್ರ ಕೈಯಾಡಿಸ್ಯಾರ ನೋಡ್ಬಾರ್ದ ಎಲ್ಲಪ್ಪ ಹೊಟ್ಟಿ ಮ್ಯಾಗವ ಹಿಂಗ ಎಸ್ ಮಂದಿ ಕೈಯಾಡ್ಸ್ಕೊಂತ ಹೊಂಟಿ ಅವ 3 ಇದೊಂದು 4 ಮತ್ತೆ ಯಾವದವ ನನವ ಹಣ ಎತ್ಲಿ ಮುದುಕಾದ್ಯಲ್ಲ ಇನ್ನು ಬುದ್ಧಿನ ಬರ್ಲಿಲ್ಲ ನಿನಗ ಹೌದು ನನಗೆ ಮುದಕ್ಕಾದ್ರೆ ಇನ್ನೂ ಬುದ್ಧಿನ ಬರವಲ್ದು ಈಗ ನಿನಗೆ ಹರೇ ಚಿಗ್ಯಾಕತ್ತೈತಿ ನೋಡು ಹಂಗ ತಿಳ್ಕೊ ಅನ್ನಂಗ ವಯಸ್ಸು ಎಷ್ಟ ಹರಿಯದಕ್ಕಿನ ನಿನಗ ಗಾಂಧಿ ಮುತ್ಯಾಗ ಗುಂಡು ಹೊಡೆದ್ರಂತಲ್ಲ ಅವತ್ತ ನಮ್ಮ ಅವ್ವ ದೊಡ್ಡಕ್ಕೆ ಆಗಿದ್ಲಂತ ನೋಡಿ ಬರಬ್ಬರಿ ಗಾಂಧಿ ಮುತ್ಯ ಗುಂಡು ಹಾಕಿದಾಗ ನಿಮ್ಮ ಮೌ ದೊಡ್ಡಕ್ಕೆ ಆಗ್ಯಾಳ ಇಂದಿರಾ ಗಾಂಧಿ ಗುಂಡು ಹಾಕಿದಾಗ ನೀ ದೊಡ್ಡಕ್ಕೆ ಆಗಿದಿ ರಾಜೀವ್ ಗಾಂಧಿ ಅವ್ರಿಗೆ ಬಾಂಬ್ ಬಿಟ್ಟಾಗ ನಿಮ್ಮ ತಂಗಿ ದೊಡ್ಡಕ್ಕೆ ಆಗ್ಯಾಳ ಅಲ್ಲಿ ರಾಜಕಾರಣಿಗಳಿಗೆ ಹೆಂಗ ಗುಂಡು ಬಾಂಬ್ ಬೆಳ್ಕೊಂತದಾವು ಇವ್ರ ಮನ್ಯಾಗ ಒಬ್ಬೊಬ್ರು ದೊಡ್ಡವ್ರು ಹಾಕೊಂತನ ಹೊಂಟಾರ ಅಲ್ಲಿ ಡಮ್ ಡಮ್ ಅಂದಾವ ಇವ್ರು ಮನ್ಯಾಗ ಡುಮ್ ಡುಮ್ ರಾಜೀವ್ ಗಾಂಧಿ ಅವ್ರಿಗೆ ಬಾಂಬ್ ಹಾಕಿದಾಗ ಅವಾಗ ನಮ್ಮ ಮನೆಗೆ ಯಾರಿಗೂ ಪುರ್ಸತ್ತಿರ್ಲಿಲ್ಲ ಅವಳು ಹೆದರ್ಯಾವು ನಿಮಗೆ ಬಾಂಬ್ ಹೌದು ನಂದು ಕೇಳಿದಿ ನಿಂದೇಟ ಪಟಾಣ ಅವಳ್ಯಾಗ ನಮ್ಮವ್ ಇನ್ನೂ ನನಗೆ ಕುಲಾಯಿ ಕಟ್ತಿದ್ರು ಅಂತ ನಿನಗಲ್ಲ ನಿಮ್ಮವ್ವ ಕಟ್ಕೊಂಡಿರ್ಬೇಕು ನೋಡು ಪಟಾಣ್ರ ಹಾವಳ್ಯಾಗ ನಿಮ್ಮವ್ವ ಕುಲಾಯಿ ಕಟ್ಕೊಂತಿದ್ಲು ಬರಗಾಲದಾಗ ನಿಮ್ಮಪ್ಪ ಚಡ್ಡಿ ಹಾಕೊಂಡು ಚೈನಿ ಮಾಡ್ತಿದ್ದ ಮೌನ ಯಾರ ಸುದ್ದಿನಾರ ಮಾತಾಡು ನಮ್ಮ ಅಪ್ಪನ ಸುದ್ದಿ ಮಾತಾಡಬೇಡ ಯಾಕೋ ನಮ್ಮ ಅಪ್ಪನ ಸುದ್ದಿ ಮಾತಾಡೋದು ನಿಮ್ಮ ಖಾನ್ದಾನಕ್ಕ ಇಲ್ಲ ಇಲ್ಲೋಡ ಖಾನ್ದಾನದ ಬಗ್ಗೆ ಮಾತಾಡಿದೆ ಅಂದ್ರ ಮೀಸ ನೆತ್ತಿ ಮೇಲೆ ಗುದ್ದಿದ್ದೆ ಅಂದ್ರೆ ಸೀದಾ ಹಂಗ ಕೆಳಗೋದಿ 3 ದಿವಸ ಆದ್ಮೇಲೆ ಮತ್ತೆ ಮೇಲೆ ಬರ್ತೇನೆ ಹೇಳ ಹಣ ಎತ್ಲಿ ಬಾ ನಮ್ಮ ಅಪ್ಪ ಭಾರಿ ಇತ್ತಮ್ಮ ಏನಿದ್ದ ಮಾರ್ಕೆಟ್ನ್ಯಾಗ ಹೊಂಟ್ರ ಅಂಗಡಿಯವರೆಲ್ಲ ಅಂಗಡಿ ಬಾಗಲ ಹಾಕ್ತಿದ್ರು ಇವ ಆಟ ಗಬ್ಬು ನಾರ್ತಿದ್ದ ನಿಮ್ಮಪ್ಪ ಘಟನೆ ಮಲ್ಕೊಂತಿದ್ನ ನಾವ ನೀನ ಅಂದ್ಯಲ್ಲ ಎಲ್ಲಾರು ಬಾಗಿಲು ಮುಚ್ಕೊಂತಿದ್ರು ಅಂತ ಹಂಗಲ್ಲ ಅಣ್ಣ ಬಂದ ಅಣ್ಣ ದಾದಾ ಬಂದ ದಾದಾ ಅಂತಂದ ಅಯ್ಯ ನಮ್ಮಪ್ಪ ರಸ್ತೆದಾಗ ಹೊಂಟ್ರ ಸರ್ಕಾರಿ ಬಸ್ ಸರದ್ ಹೊಕ್ಕಿದ್ದು ಬಸ್ ಎಲ್ಲಾರ ಸರಿತಾವ ನಮ್ಮಪ್ಪನ ಗಾಳಿನ ಅಂತದಿತ್ತು ಬರೀ ಹಿಂಗ್ ಕಾಲಿಟ್ರು ಸಾಕು ಟಮ್ ಮಾರ್ತಿ ವ್ಯಾನು ಜಿಗದು ಬಿಡವು ಹೆದ್ರ್ಯಾವು ಮತ್ತು ನಮ್ಮ ಮನೆ ಬಾಗ್ಲ ಐತಲ್ಲ ನಮ್ಮ ಅಪ್ಪಲಿಂದ ಹಾಸಿ ಬರ್ಬೇಕಾದ್ರೆ ಗ್ವಾಡಿ ಸರಿಸ್ತಿದ್ವಿ ನಾವು ಗಾಡಿ ಸರಿತಾವ ನಮ್ಮ ಮನೆ ಗ್ವಾಡಿ ಸರಿತಾವ ಮತ್ತು ನಮ್ಮಪ್ಪ ಬ್ರಿಟಿಷರ ಕಾಲಕ್ಕ ಪೊಲೀಸ್ ಆಗಿದ್ದ ನಿಮ್ಮವ್ವ ಪಿನ್ನಾಗಿದ್ಲನು ಇಲ್ಲ ಸಂತಿ ಅಡ್ಡಾಡಿ ಹೇರ್ ಪಿನ್ನು ರಿಬ್ಬನ್ನು ಮಾರ್ತಿದ್ಲು ಪಿವ್ ನನ್ನ ಹಾ ಅದ ಆಮೇಲೆ ನಮ್ಮಪ್ಪ ಯಾವಾಗ್ಲೂ ಬರೀ ಹೊಳ್ಯಾಗ ಸ್ನಾನ ಮಾಡವ ಯಾಕ ಮನ್ಯಾಗ ಬರೋಬ್ಬರಿ ಆಗ್ತಿರ್ಲಿಲ್ಲ ಹೊಳಿ ಅಂದ್ರೆ ಅಷ್ಟು ಇಷ್ಟ ಅವಂಗ ಎಲ್ಲ ತೋರಿಸ್ಕೊಂಡು ಮತ್ತೆ ಈಸ್ ಬರ್ತಿದ್ದಿಲ್ಲ ನಮ್ಮ ಅಪ್ಪಗ ತಿಂಡಿ ಎಲ್ಲ ನಿಮ್ಮ ಅಪ್ಪಂದು ಮತ್ತು ಅವ್ ಮುಳುಗಿದ್ರು ನಮ್ಮ ಮನೆಗೆ ಯಾರು ನಾವು ಅಳ್ತಿದ್ದಿಲ್ಲ ಯಾಕ ನಳ ಬಿಟ್ಟಾಗ ಪೈಪ್ನಾಗ ಹಾಕಿ ಬಂದ ಹಾಗಲ್ರಿ ನಳ ಬಿಟ್ಟಾಗ ಪೈಪ್ನ್ಯಾಗ ಹಾಯಿಸಿ ಬರ್ಬೇಕಾದ್ರೆ ಎಷ್ಟು ಧಾಡ್ಸಿ ಇರ್ಬೇಕು ಇವ್ರಪ್ಪ ಇಷ್ಟೆಲ್ಲ ಕೇಳ್ತಿಯಲ್ಲ ಮತ್ ನಿಮ್ಮ ಚಿಗವ್ ಏನಾಗ್ಯಾಳ ಐ ನಮ್ ಚಿಗವ್ವ ನಮ್ಮ ಊರ್ ಪಂಚಾಯತ್ನಾಗ ನವೆಂಬರ್ ಆಗಿದ್ಲಂತ ಯಾಕ ಡಿಸೆಂಬರ್ ಆಗಿದ್ದಿಲ್ಲ ಅಂತಾನ ಪಂಚಾಯತಿ ಮೆಂಬರ್ ಅನ್ನ ಅದ ಅದ ಹೋಗು ನಿಮ್ಮ ಚಿಗವನ ಹತ್ರ ಹೋಗಿ ನಿಂದು ನಿಮ್ಮ ಅವ್ವಂದು ಎಲ್ಲಾರ್ದು ಜನಗಣತಿ ತೊಂಬ ಯಾಕ ರೇಷನ್ ಕಾರ್ಡ್ ಕೊಡ್ಬೇಕಾರ ತಾತ್ಕಾಲಿಕ ಅಂತ 15 ದಿವ್ಸ ಕುಂದ್ರದಾಗೈತೆ ಅಲ್ಲೇ ಎಲ್ಲಾರು ಹೋಗಿ ಪಾಳೆ ಹಚ್ಚಿ ಬಿಡೋಣಂತ ಏ ಕಿಸ್ಬಾಯಿ ನಮ್ಮ ವಂಶ ಸುದ್ದಿ ತೆಗಿಲಿಲ್ಲ ಅಂದ್ರೆ ನಿಂಗೆ ನಿದ್ದಿನ ಬರೋದಿಲ್ಲನ ಹಿಡಿಸಿ ಹತ್ಲಿ ನಿಮ್ಮ ವಂಶ ಅದ್ರಾಗ ನಿಮ್ಮ ಚಿಗವು ಭಾಳ ಹಿಡಿಸ್ಯಾಳ ನನಗೆ ಯಾಕೋ ಕುರ್ಚಿ ಮ್ಯಾಗ ಕುತ್ಕೊಂಡು ಹಿಂಗೆ ನೋಡಕತ್ರ ಹಿಂಗೆ ನೋಡ್ದಂಗೆ ಹಾಕಿರ್ತೈತಿ ಸ್ವಲ್ಪ ಮೆಳಗಣ್ಣ ಅದಾವಳ ಗೊಲ್ಲದಾಗ 6 ಸೇರಿ ಜ್ವಾಳ ಹಿಡಿತಾವ್ ಎಲ್ಲಡಿಕೆ ಬಾಯಾಗ ಹಾಕೊಂಡು ಕುತ್ಕೊಂಡ್ಲ ಅಂದ್ರೆ ಅದ್ಯಾವ್ದು ಒಂದು ಗೊತ್ತಾಗೋದಿಲ್ಲ ಏನಿಲ್ಲ ನಿಮ್ಮ ಚಿಗವ್ವ ಡಗಾರಿದ್ರು ಕ್ಯಾಪಿ ಸೈರೇ ಫಾತಿಮಾ ಅರೇ ಮುಖಬುಲ್ಲ ಹೆಂಗಸ್ರು ವಯಸ್ಸು ಕೇಳಬಾರ್ದು ಗಂಡಸ್ರ ಪಗಾರ ಕೇಳಬಾರ್ದು ಅಂತ ಗೊತ್ತಾಗಲ್ಲನ ಬಾ ಹೋಗೋಣ ಬಾ ಅಪ್ಪರ್ ಹೇಳ್ಯಾರ ನೀನ್ ಹೆಂತಿನ ಕರ್ಕೊಂಬ ಆರತಿ ಮಾಡೋದೈತಿ ಅಂತ ಹೇಳ್ಯಾರ ಇದ್ರದ್ದು ಹೆಂಗ ಅದ್ರದ್ದು ಹೆಂಗ ಅನ್ನಕ್ಕೆ ಯಾಕೆ ವಿಚಾರ ಮಾಡ್ತಿದ್ವಿ ಸರ್ಕಾರಿ ಆಸ್ಪತ್ರೆಗೆ ಹೋಗೋಣ ಒಂದು 5-6 ಬ್ಯಾರಲ್ ನೀರು ಕುಡಿಸ್ತಾರ ಎಮ್ಮೆ ನಾನು ಅವ್ರ ಕುಡ್ಸದ ಹಂಗ ಅದ ಆಮೇಲೆ ಒಂದು ಮಿಷಿನ್ ಹಿಂಗೆ ತೊಗೊಂಡು ಹೋಗತಿ ಮ್ಯಾಲಿಂದ ಒಂದು ಮಿಷಿನ್ ಬರ್ತೈತಿ ಮೂಡ್ತಾವ ನೋಡು ಮಕ್ಕಳುಗಳು ಯೋಸವು ನಾ ಪೈಲ್ವಾನ್ ಒಂದು 8-10 ಥರ ಇರ್ತಾವು ಯಪ್ಪ ಮೀಸ್ಯ ಒಂದು ಒಗ್ಯಾಕ ಇಷ್ಟು ವರ್ಷ ಬೇಕಾತು ಬಾರಣ್ಣ ಬಾ ದೂರದ ಊರಿಂದ ಹಮ್ಮೀರ ಬಂದ ಜರ್ತಾರಿ ಸೀರೆ ತಂದ ಅದ್ರಲ್ಲಿ ಇಟ್ಟಿನಿ ನನ್ನ ಮನಸ್ಸನ್ನ ಜೋಪಾನ ಜಾಣಿ ಅಂದ ಮುಟ್ಟಾಗ ನನಗಂತೂ ಮೈಯೆಲ್ಲ ಝುಮ್ಮಂತು ಆ ಒಂದು ಕ್ಷಣ ನನ್ನ ಮನ ಎಲ್ಲೋಯ್ತು
ಮಲ್ಲಿಗೆ ಹೂವಿನ ಗಂಧ ಸರದೂರಿನ ತುಂಬ ನೋಡಿದಾಗ ಅಂತೂ ನನ್ನ ಮಾತಿಗೆ ಬೆಲೆ ಕೊಟ್ಟು ನನ್ನ ತಂಗಿನ ಈ ಮನೆಗೆ ತುಂಬಿಸ್ಕೊಂಡಿಲ್ಲ. ಈ ನಿನ್ನ ದೊಡ್ಡ ಗುಣಕ್ಕೆ ಏನಾದ್ರೂ ಕೊಡಬೇಕು ಅಂತೀನಿ, ಬಟ್ ಏನು ಕೊಡಬೇಕು ಅನ್ನೋದೇ ಕನ್ಫ್ಯೂಸ್ ಆಗ್ತಿದೆ. ಎಂತ ಹುಚ್ಚಯ್ಯ ನೀನು. ಅಲ್ಲಯ್ಯ, ಇಂಥ ಬೆಲೆ ಬಾಳುವ ಅಮೂಲ್ಯವಾದ ರತ್ನವನ್ನೇ ನನ್ನ ಜೀವನ ಉಡುಗೊರೆಯನ್ನ ಕೊಟ್ಟಿದೆ ಅಂದಮೇಲೆ ಇದಕ್ಕಿಂತಲೂ ಉನ್ನತವಾದ ಉಡುಗೊರೆ ಮತ್ತಾವುದಿದೆ ನಿನ್ನ ಹತ್ರ ಕೊಡ್ಲಿಕ್ಕೆ? ನಿಜ, ನೀ ಹೇಳ್ತಿರೋ ಮಾತು ನಿಜ. ಸತ್ಯವಾಗಿಯೂ ನನ್ನ ತಂಗಿ ಈ ಮಂತ್ರನ ಮರ್ಯಾದೆ ಕಾಪಾಡ್ತಾಳೆ ಅನ್ನೋ ವಿಶ್ವಾಸ ನನಗಿದೆ. ಥ್ಯಾಂಕ್ ಯು ವೆರಿ ಮಚ್. ಹೆಸರು ಹೇಳ, ಹೆಸರು ಜಾಸ್ತಿ ನಿಗರ್ಬೇಡ. ಯಾರ್ದ ಅಲ್ಲಿ ಕುಂತಾರ ನೋಡು, ಅವ್ರದ್ದು ಹೇಳು. ಅವ್ರ ಹೆಸರು ನಂಗೆ ಗೊತ್ತಿಲ್ಲ. ಕೆಳಗಿಳಿದು ಹೋಗಿ ಕೇಳ್ಕೊಂಬ. ಹೋಗ್ಲಿ, ಹೋಗು. ಸೀಸನ್ ಮುಗಿಯ ಮಠ ಹತ್ತಾಗ ನೋಡು. ನನ್ನ ಹೆಸರು ಹೇಳು. ಹೇಳ. ಅಮಾವಾಸ್ಯೆ ಕತ್ಲಿ ಬಿಳಿಜೋಳ ಬಿತ್ಲಿ, ಅಮಾವಾಸ್ಯೆ ಕತ್ಲಿ ಬಿಳಿಜೋಳ ಬಿತ್ಲಿ, ನನ್ನ ಗಂಡನ ಹೆಸರು ಕೇಳಿದವ್ರ ಅಲ್ಲ ನಿನ್ನ ಬಾಯಕ್ ಸಕ್ರೆ ಹಾಕ್ಲಿ ಪೈಲ್ವಾನ್ ಪಾಪ್ಯ. ನಾನು ಹೆಣ ಹೊರಕ ಬಂದನವ, ಯಾಕಂದ್ರೆ ತಲೆ ಮ್ಯಾಗ ಆಮ್ಲೆಟ್ ಹುರಿದೇನು ನೋಡು. ಅದಕ್ಕೆ ಹಿಡಿ ಹಿಡಿ ಚಂದಾಗಿ ಆರತಿ ಮಾಡಿ ಹೇಳಿ ಹೇಳಿ ಒಡಪಿಟ್ಟು ಹೇಳಿ. ಹೇಳಿ ಯಾರ್ದ? ಅವ್ರೊಂದು 3 ಮಂದಿ ಇದ್ರಲ್ಲ, ಕರ್ಕೊಂಡು ಬಾ. ಅವ್ರಿಗೆ ಟೈಮ್ ಇಲ್ಲ ಹೇಳಕ್, ಹಿಂದೆ ಹೇಳ್ತೀನಿ. ಪಂಡೆ ಸಂಧ್ಯಾ ಕುತ್ಕೊಂಡು ಹೆಂಡಿ ತಿಂತಾಳ. ಹೆಂಡಿ ತಿನ್ನೋದು ಬಿಟ್ಟೇನ? ನೀ ಅದನ್ನ ತಿಂತೀಯನ? ಉಂಡಿ ತಿಂತಾಳ ಪುಟ್ಟಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಬರ್ತೀನಮ್ಮ ತಂಗಿ. ನೋಡಮ್ಮ, ನಿನ್ನ ಮೇಲೆ ವಿಶ್ವಾಸ ಬಿಟ್ಟು ನನ್ನ ಸ್ನೇಹಿತ ನಿನ್ನನ್ನು ಕೈ ಹಿಡಿದ. ಇವತ್ತಿನಿಂದ ಈ ಶ್ರೀಗಂಧ ಮಂತ್ರನ ಮರ್ಯಾದೆ ನಿನ್ನ ಕೈನಲ್ಲಿ. ಇದನ್ನು ಚೆನ್ನಾಗಿ ಉಳಿಸ್ಕೊಂಡು ಹೋಗ್ಬೇಕು. ಬರ್ತೀನಮ್ಮ, ಬರ್ತೀನ ಫ್ರೆಂಡ್. ಕಾರ್ನ್ಯಾಗ ಹೋಗ್ಬೇಡ್ರಿ, ಟ್ರೈನ್ಯಾಗ ಹೋಗ್ರಿ. ₹1 ಕಡಿಮೆ ಮಾಡ್ಯಾರಂತ ನೋಡು. ಅಪ್ಪರ ಎಲ್ಲ ಕಾರ್ಮಿಕರು ಸೇರಿ ಇದನ್ನು ಕೊಟ್ಟಾರ ನೋಡಿ. ಪೂಜ್ಯ ತಂದೆಯ ಸ್ವರೂಪರಾದ ಮಾಲೀಕರಿಗೆ, ಮುತ್ತೈದೆ ಇಲ್ಲದೆ ಕತ್ತಲಾವರಿಸಿದ್ದ ನಿಮ್ಮ ಬಾಳಿನಲ್ಲಿ ಬೆಳದಿಂಗಳಾಗಿ ಅಡಿ ಇರಿಸಿದ ನಿಮ್ಮ ಬದುಕಿನ ಒಡತಿ, ಹರಪುತ್ರಿ ವರಪುತ್ರಿ ಕ್ಷಮೆಯ ಧರಿತ್ರಿ ಎಂದೆಂದಿಗೂ ಈ ಅರಮನೆಗೆ ಹೊನ್ನಿನ ಕಳಶವಾಗಿರಲಿ. ನಮ್ಮಂಥ ಬಡ ಕಾರ್ಮಿಕರ ಪಾಲಿಗೆ ಸದಾ ಅನ್ನ ನೀಡುವ ಅನ್ನಪೂರ್ಣೇಶ್ವರಿ ಆಗಿರಲಿ. ಇದರಿಂದ ತಮ್ಮ ಬಾಳು ಕಂಗೊಳಿಸಲಿ, ಸದಾ ಕಾಲ ನಿಮ್ಮ ಜೀವನದಲ್ಲಿ ನಗು ತುಂಬಿರಲಿ ಅಂತ ಈ ಶುಭ ಸಂದೇಶದೊಂದಿಗೆ ಪುಷ್ಪಗುಚ್ಛವನ್ನು ಅರ್ಪಿಸಿದ ಮಿಲ್ಲಿನ ಆಡಳಿತ ವರ್ಗ ಹಾಗೂ ಕಾರ್ಮಿಕ ಬಂಧುಗಳು. ವಾಹ್, ಕೇಳಿದೆಯಾ ಸುಮಾ? ನಮ್ಮ ಜನ ನಿನ್ನ ಮೇಲೆ ಎಷ್ಟೊಂದು ಅಪಾರವಾದ ಪ್ರೀತಿ, ಅಭಿಮಾನ, ವಿಶ್ವಾಸ, ಸಂತೋಷ ಇಟ್ಕೊಂಡಿದ್ದಾರೆ ಅಂತ ಈಗಲಾದ್ರೂ ಗೊತ್ತಾಯ್ತಾ ನಿನಗೆ? ಅವರ ಈ ಸಂತೋಷ, ಅಭಿಮಾನದ ಶ್ರೀರಕ್ಷೆ, ಆಶೀರ್ವಾದದ ಹಾರೈಕೆ ಸದಾ ಈ ಅರಮನೆ ಮೇಲೆ ಇರಲಿ ಅಂತ ನಾನು ಕೂಡ ಬೇಡ್ಕೊಳ್ತೀನಿ. ಸರಿ, ಅವರು ನಿನ್ನ ಮೇಲಿಟ್ಟಿರೋ ಅಭಿಮಾನಕ್ಕೆ ಪ್ರತಿಯಾಗಿ ನೀನು ಅವರಿಗೆ ಕೊಡೋ ಪ್ರೀತಿಯ ಕಾಣಿಕೆ? ನನ್ನ ಕಾಣಿಕೆ ಅವಸರದಲ್ಲಿ ಮನೆಯಲ್ಲಿ ಅಡಗಿಸಿದ ನನಗೆ ಪ್ರಾರಂಭದಲ್ಲಿ ತಾಯ್ತನದ ಸ್ಥಾನವನ್ನು ಕೊಟ್ಟು ಅನ್ನಪೂರ್ಣೇಶ್ವರಿಯ ಪಟ್ಟವನ್ನಿಟ್ಟು ಶುಭ ಸಂದೇಶವನ್ನು ಕಳಿಸಿದ ನನ್ನ ಅಭಿಮಾನಿ ಬಂಧುಗಳಿಗೆ ಈ ಶ್ರೀಗಂಧದ ಮನೆಯ ಒಡತಿ ಅಮೃತವನ್ನೇ ಉಣಿಸುವಳೆ ವಿನ ವಿಷವನ್ನಲ್ಲ. ಥ್ಯಾಂಕ್ ಯು ವೆರಿ ಮಚ್. ಎಂಥ ಮಾತು ಮಾತಾಡಿದ್ರಿ ಅವರು. ನಿಮ್ಮ ಮಾತು ಕೇಳಿ ಭಾಳ ಸಂತೋಷ ಆತ್ರಿ. ನೀವು ಈ ಮನೆಗೆ ಬಂದದ್ದು ಹೆಂಗಾಗೈತೆ ಗೊತ್ತೇನ್ರಿ?
ಬಂಗಾರದ ಉಂಗ್ರಕ್ಕೆ ವಜ್ಜದ ಹಳ್ ಕುಂದರ್ಸ್ದಂಗೆ ಆಗೈತಿ. ಅಪ್ಪರ ಎಲ್ಲ ಮುತ್ತೈದರು ಚಂದ್ರಗುತ್ತಿ ಜಾತ್ರೆಗೆ ಹೋಗ್ಯಾರ್ರಿ. ಅದಕ್ಕೆ ವ್ಯವಸ್ಥೆ ಎಲ್ಲ ನನಗೆ ಹೇಳ್ಯಾರ. ಅದಕ್ಕೆ ನಾನಾ ಹೋಗಿ ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಸರಿ, ಬರ್ರಿ ನೀವು ಆಮೇಲೆ. ತೆಗೆದುಕೋ ಈ ಬೀಗದ ಗೊಂಚಲನ್ನು. ಈ ಮನೆಯಲ್ಲಿರೋ ಪ್ರತಿಯೊಂದು ತಿಜೋರಿಯ ಬೀಗದ ಕೈ ಕೂಡ ಅದರಲ್ಲಿದೆ. ಅಂದ್ರೆ ಇಂದಿನಿಂದ ನೀನೇ ಈ ಮನೆಗೆ ಸರ್ವಾಧಿಕಾರಿ. ಆದರೆ ಒಂದು ಮಾತು, ಈ ಶ್ರೀಗಂಧ ಮನೆತನದ ಸುವಾಸನೆ ಈ ಭಾಗದ ಜನರಿಗೆಲ್ಲ ಗೊತ್ತು. ಇಂಥ ಮನೆತನಕ್ಕೆ ನೀನು ಸೊಸೆಯಾಗಿ ಬಂದಿದೆಯಾ ಅಂದಮೇಲೆ ಇಂದಿನಿಂದ ನೀನೇ ಶ್ರೀಗಂಧದ ಊದುಬತ್ತಿ. ಅದಕ್ಕೆ ಹೊತ್ತಿರುವ ನೀತಿ ಎಂಬ ಬೆಂಕಿಯೇ ಈ ಮನೆಯ ಸಂಸ್ಕೃತಿ. ಇನ್ನು ನೀ ನಡೆದುಕೊಳ್ಳುವ ರೀತಿಯೇ ಅದು ಬೀರುವ ಸುವಾಸನೆ. ಅದರಲ್ಲಿ ಕಲುಷಿತ ವಾಸನೆ ಬರದಂತೆ ನಿಷ್ಕಲ್ಮಶ ಮನಸ್ಸಿಂದ ತಮ್ಮ ತನುವನ್ನು ಶೃಂಗರಿಸಿ ಸೊಗಸಾಗಿ ಬಾಳಿ ಈ ಶ್ರೀಗಂಧದ ಮನೆಯ ಕೀರ್ತಿಗಾಗಿ ನನ್ನ ಪ್ರಾಣವನ್ನು ಬೇಕಾದ್ರೂ ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಆದರೆ ಸುಮಾ, ಸಂಸಾರ ಅಂದಮೇಲೆ ಕೆಲವೊಂದು ವಿಷಯಗಳನ್ನು ಮುಚ್ಚಿಡಬೇಕಾಗುತ್ತೆ, ಕೆಲವೊಂದು ವಿಷಯಗಳನ್ನು ಬಿಚ್ಚಿ ಹೇಳಲೇಬೇಕಾಗುತ್ತೆ. ನೋಡು, ನಿನ್ನನ್ನು ಮದುವೆ ಆಗೋದಕ್ಕಿಂತ ಮುಂಚೆ ಒಂದು ಹೆಣ್ಣಿನ ಕೊರಳಿಗೆ ತಾಳಿ ಕಟ್ಟಿ ಬಾಳು ಕೊಟ್ಟು ಅವಳ ಮೋಸದ ಚೂರಿಗೆ ನನ್ನ ಕತ್ತನ್ನೇ ಬಲಿ ಕೊಟ್ಟು ಆಂತರಿಕ ಪೆಟ್ಟು ತಿಂದ ನೊಂದ ಜೀವಿ ನಾನು. ಅವಳ ಅನೀತಿಯ ಅಸ್ತ್ರ ನನ್ನ ಬಾಳನ್ನೇ ಬರಡನ್ನಾಗಿಸಿತ್ತು. ಬರಡಾದ ನನ್ನ ಬಾಳಿನಲ್ಲಿ ನೀನಡಿಯಿರಿಸಿದೀಯ. ನೀನು ಕೂಡ ಅವಳ ಹಾಗೆ ನನ್ನ ಕತ್ತು ಕತ್ತರಿಸುವ ಪಾತಕಿಯಾಗದೆ ಈ ನೊಂದ ಜೀವಿಯ ಹೃದಯಕ್ಕೆ ಅಮೃತ ಚೇತನದ ಚಿಲುಮೆ ಆಗುವಂತ ನಾನಿನ ಕೈ ಮುಗಿದು ಬೇಡ್ಕೊಳ್ತೀನಿ ಕಣೆ, ಕೈ ಮುಗಿದು ಬೇಡ್ಕೊಳ್ತೀನಿ. ಬಿಡ್ತು ಅನ್ನಿ ನೋಡಿ, ನಿಮ್ಮ ಹಸ್ತಗಳೆರಡೂ ಸದಾ ನನ್ನ ಮಸ್ತಕದ ಮೇಲೆ ಇರ್ಲಿ ಅಂತ ಬಯಸೋಳು ನಾನು. ನಾನು ಕೂಡ ಜೀವನದಲ್ಲಿ ಬಹಳ ನೊಂದಿದ್ದೇನೆ. ನೊಂದ ಜೀವಗಳು ಎರಡೂ ಒಂದಾಗಿ ಎಂತ ಕಠೋರ ಪ್ರಸಂಗ ಬಂದರೂ ನಿಮ್ಮ ಉಸಿರಿಲ್ಲನ್ನೇ ನಾನು ಉಸಿರು ಬೆರೆಸಿ ಒಂದಾಗಿ ಬಾಳ್ತೀನಿ. ಇದಕ್ಕೆ ನಿಮ್ಮ ಪಾದವೇ ಸಾಕ್ಷಿ. ಆದ್ರೆ ಈಗ ದೇವ್ರು ಯಾಕೆ ಮಕ್ಕಳು ಕೊಟ್ಟ ಅಂತ ಚಿಂತೆ ಇರ್ತೀವಿ. ನನ್ನ ಹೆಂಡತಿ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟು ಸತ್ತು ಹೋಗಿ 18 ವರ್ಷ ಆತ್ರಿ. ಮಗಳರ ಅದಾಳ್ರಿ,
ಸೇಮ್ ಅವ್ರವು ಇದ್ದಂಗೆ ಅದಾಳ. ಇಲ್ಲದೇನೆ ಏನಾದ್ರಾಗ ಅಲ್ಲಿರ್ತಾಳ, ಅಲ್ಲದೇನೆ ಏನಾದ್ರಾಗ ಎಲ್ಲಿರ್ತಾಳೋ ಏನೋ. ನನ್ನ ಹೆಂಗೆ ಸತ್ತ ಮೇಲೆ ಒಟ್ಟ ನಿದ್ದಿನ ಹತ್ತುವಲ್ದ್ರಿಪ್ಪ. ನಮ್ಮ ಸ್ನೇಹಿತರೆಲ್ಲ ಹೇಳಿದರು, ಇನ್ನೂ ವಯಸ್ಸೈತಿಲಿ ಮತ್ತೊಂದು ಮದುವೆ ಮಾಡ್ಕೊ ಅಂತ. ಒಂದು ಗ್ಲಾಸ್ ಹಾಲು ಕುಡಿಯೋದ್ರ ಸಂಬಂಧ ಒಂದು ಎಮ್ಮೆ ಕಟ್ಟಕ್ಕಾಗತ್ತಾ? 10 ರೂಪಾಯಿ ಕೊಟ್ರೆ ಹಾಲು ಸಿಗ್ತೈತಿ. ಹಳೆ ಪಾತ್ರೆ ಹಳೆ ಕಬ್ಬಣ ಹಳೆ ಪೇಪರ್ ತರ ಹೋಯಿ, ಈ ಪ್ರೀತಿ ಈ ಪ್ರೇಮ ಬಲು ಬೇಜಾರ್ ತರ ಹೋಯಿ. ಚಂದಿರನ ತೂಕಕ್ಕೆ ಇಡು, ಅಂಜೇನ ಸೇಲಿಗೆ ಕೊಡು, ಭೂಮಿನ ಬಾಡಿಗೆ ಕೊಡು ಸಾಕು. ಲೋಕವ ಮೂಟೆ ಕಟ್ಟು, ಮಾರಲು ಸೈಕಲ್ ಪಂಪು, ಯಾತಕ್ಕೆ ದೂಸರ ಮಾತು ಎಲ್ಲ ಟೈಮ್ ವೇಸ್ಟ್. ಲೋಕವ ಮೂಟೆ ಕಟ್ಟು, ಮಾರಲು ಸೈಕಲ್ ಪಂಪು, ಯಾತಕ್ಕೆ ದೂಸರ ಮಾತು ಎಲ್ಲ ಟೈಮ್ ವೇಸ್ಟ್. ಹಿಂಗ್ಯಾಕೆ ಮಾಡ್ತಿಲಿ ತಮ್ಮ? ಹಡುಪತ್ತಿದ ನಾಯಿಗತೆ. ಹಳೆ ಪಾತ್ರೆ ಹಳೆ ಕಬ್ಬಣ ಹಳೆ ಪೇಪರ್. ಹೋಗು ಓಣೋಣ್ಯಾಗ ಅಡ್ಡಾಡು. ಹಳೆ ಪಾತ್ರೆ ರಿಪೇರಿ ಅದ್ಯಾವನ್ರಿ, ಬೇಸಿಗೆ ಹಾಕಿ ಕೊಡ್ಲೇನ್ರಿ ಅಂತಂದು. ಏ ನಾನ್ಸೆನ್ಸ್, ವಾಟ್ ಆರ್ ಯು ಟಾಕಿಂಗ್? ಏ ಟಿಂಗ್ ಟಾಂಗ್ ನನ್ನ ಮಗನ, ಚಂದಾಗಿ ಶರೀಫ್ ಅಜ್ಜರ್ ಪದ ಹಾಡ್ರಪ್ಪ, ಜೀವನದಾಗ ಮುಂದೆ ಬರ್ತೀರಿ. ಬುಡ್ಡ, ಇದು ಲೇಟೆಸ್ಟ್ ಫ್ಯಾಷನ್. ಹಾ. ಹಿರಿಯರು ಒಂದು ಮಾತು ಹೇಳ್ಯಾರ ಗೊತ್ತೈತಿಲ್ ನಿನಗೆ? ಗಾಳಿ ಬಿಟ್ಟಾಗ ತೂರ್ಕೋ, ಮೂಡ್ ಬಂದಾಗ ಮಾಡಿ ಮುಗಿಸ್ಕೋ ಅಂತ. ಕಿಚ್ಚ 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 ಢಗಡ ಢಗಡ ಕಿಚ್ಚ. ಹಚ್ಚ 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 ಇವನ ಮಾರಿಗೆ ಬೆಂಕಿ ಹಚ್ಚ 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 ಇವನ ಮಾರಿಗೆ ಬೆಂಕಿ ಹಚ್ಚ ಹಚ್ಚ. ಹೆಂಗದ ನೋಡ್ರಿ ಮಗ, ಜಾತ್ರೆಯಾಗ ಊಟ ಬಡಿಯವ್ರು ಇದ್ದಂಗೆ ಅದಾನ. ಇವಾಗ 1 ವಾರ ಬೇಸಿಗೆ ಹಾಕ್ಬೇಕು ನಾವು. ಮನುಷ್ಯ ಹುಟ್ಟಿದ ಮೇಲೆ ಜೀವನದಾಗ ಒಂದು ಸಾಧನೆ, ಒಂದು ಗುರಿ ಅಂತ ಇರ್ಬೇಕಪ್ಪ. ಅಂದ್ರ ಗೊತ್ತು ಗುರಿ ಇಲ್ದಂಗ ಅದೇ ಅಂತ ತಿಳ್ಕೊಂಡಿ. ಯಾರಿಗ್ ಗೊತ್ತು? ಆ ಸಾಧನೆ ಸಲುವಾಗಿ ತಿರುಗಾಡಕತ್ತೇವಪ್ಪ ನಾವು. ಇದು ಯಾವ ಸಾಧನೆನು? ಲಲನಾಮಣಿಯರನ್ನ ಹೊಲಿಸ್ಕೊಳ್ಳೋದು ಒಂದು ಸಾಧನೆನ. ಲಲನಾಮಣಿ ಅಂದ್ರ ಹುಡುಗಿಯರ? ಎಸ್. ನೀನ್ ನೋಡಿದ್ರೆ ಹುಡುಗಿಯರು ಒಲೆಯಂಗಿಲ್ತಮ್ಮ, ಒದಿತಾರ. ಹುಡುಗಿಯರ ಕೈಯಾಗ ಒದಿಸ್ಕೊಳಕ್ಕೂ ಪುಣ್ಯ ಮಾಡಿರ್ಬೇಕು. ಕಾಲ್ಮಾರಲ್ಲಿ ಹೊಡೆದ್ರೆ ಹೋಳಿಗೆ ಊಟ ಮಾಡ್ದಂಗ ಆಗತ್ತ ಅಂತಾನವ. ಇರ್ಲಿ, ಕಾಲ್ಮರ್ಲೆ ಹುಡುಗಿಯರು ಹೊಡೆದ್ರೆ ನನಗೆ ಹೂವಿಲೆ ಒಗದಂಗ ಅಕ್ಕತಿ. ಹಂಗ ಹೂವಿಲ್ಲೇ ಒಗೆಯಂಗಿಲ್ಲ, ಕ್ಯಾಕರ್ಸ್ ಹೂವು ಅಂತ ಉಗುಳ್ತಾರ. ಉಗುಳಿಸ್ಕೋಬೇಕು. ಹುಡುಗಿಯರ ಕೆಳದುಟ್ಟಿ ಒಳಗ ಅದರಾಮೃತ ಇರ್ತತೆ ಅಂತ. ಅದರಾಮೃತ ಇರುತ್ತ? ಅದರಾಮೃತ ಎಲ್ಲೇ? ಕೆಳದುಟ್ಟಿ ಒಳಗ. ಚಲೋ ನೆಕ್ಕಿಲಿ. ಅಲ್ಲೇನು ಸೋರ್ತಿರ್ತೈತೆ ಅಲ್ಲೇ ಬಟ್ಲ ಹಿಡ್ಕೊಂಡು ತೆಳಕ್ ಕುಂದಿರ್ತೀನಿ, ಎಷ್ಟು ಮಾತು ಬೀಳ್ತೈತಿ ಅಂತಂದು. ಇಲ್ಲ, ಅಂಡೆ ತಗೊಂಡು ಕುಂದಿರ್ತೇನೆ, ತಾಕ ಮಾಡಿ ಇಟ್ಕೊಳಕ್. ಕುಂದಿರೋ ಮಗಾರ ನೀನು. ಇನ್ ನೋಡಿದ್ರೆ ಬಹಳ ಕೆಟ್ಟ ಅನಿಸ್ತತಿಪ್ಪ. ಯಾಕಪ್ಪ? ಉಗುಳು ಮಿಕ್ಸಿಂಗ್ ಆದ್ರೆ ಏಳು ಸಾಕತಿಪ್ಪ. ಉಗುಳು ಮಿಕ್ಸಿಂಗ್ ಆದ್ರ ಅಲ್ಲದು, ರಕ್ತ ಮಿಕ್ಸಿಂಗ್ ಆದ್ರ. ಊರು ಬಿಟ್ಟ ನಮ್ಮ ಊರಿಗೆ ಬಂದಿ ನೋಡು. 3 ಬಿಟ್ಟ ಮೇಲೆ ಊರಿಗೆ ದೊಡ್ಡವರಾಗುದು ಯಾವಾಗಲೂ. ಹೋಲ್ ಬಿಡು ಅಂದಂಗ ನಿನ್ನ ಹೆಸರೇನು, ಯಾವ ಊರು, ಇಲ್ಲಿ ಯಾಕೆ ಬಂದಿತ್ತಮ್ಮ? ನನ್ನ ಹಿಸ್ಟ್ರಿ. ಹಿಸ್ಟ್ರಿ ಯಾವ ಟ್ರೀ? ನೋಡಿ, ನನ್ನ ಹೆಸರು ಚಿನ್ಮಯಾನಂದ ಅಂತ. ಚಿನ್ಮಯಾನಂದ? ಅಂದ್ರೆ ನಿತ್ಯಾನಂದ ಸ್ವಾಮಿ ತಮ್ಮ ಅಂತಮ್ಮ. ಅವ ನಮ್ ದೊಡ್ಡವನ ಮಗ ಆಗ್ಬೇಕು. ಅಂದ್ರೆ ನಿಂದು ಮಂಚದ ಮ್ಯಾಗ ಜಂಪಿಂಗ್ ಚಾಲು. ಸುಮ್ಮನೆ ಯಾರ್ದಾರ ಹೆಸರು ಕೆಡಿಸಿರಿ. ಹಂಗಲ್ಲ, ನನ್ನ ಹೆಸರು ಚಿನ್ಕುರುಳಿ ಅಂತ. ಚಿನ್ಕುರುಳಿ. ಫ್ರೆಂಡ್ಸ್ ಎಲ್ಲ ಪ್ರೀತಿಗೆ ಚಿನ್ನು ಚಿನ್ನು ಅಂತಾರ. ಇನ್ನು ಹುಡುಗಿಯರು ಪ್ರೀತಿ ಹೆಚ್ಚಾಗಿ ಚಿನ್ನು ಮಾಮ, ಚಿನ್ನು ಮಾಮ ಅಂತಾರ. ನಿನಗ ಮಾಮ ಅಂತಾರ ಕಣ್ಣು ಮುಚ್ಚಿ. ಕಣ್ಣು ತೆಗೆದಿದ್ರೆ ಗೊತ್ತಾಕಿತ್ತಿದ್ ಎಷ್ಟು ಚಿನ್ನ ಐತಿ ಅಂತಂದು. ಮತ್ತೆ ಯಾವ ಊರು? ನಮ್ಮದು ಬಿಸಲಾಪುರ. ನಮ್ಮವ್ವ ಒಡ್ರಟ್ಟಾಗಿರ್ತಾಳ, ನಮ್ಮಪ್ಪ ಲಂಡನ್ಯಾಗಿರ್ತಾಳ. ಇದೇನು ಇದು ಎಲ್ಲ ದಿಕ್ಕ ಬದ್ಲಿದಾವಲ್ಲೇ ನಿಮ್ಮ? ಹಂಗ ಬಿಸಲಾಪುರ ನೋಡಿದ್ರೆ ಬಾಗಲಕೋಟೆ ಜಿಲ್ಲಾ, ಒಡ್ರಟ್ಟಿ ನೋಡಿದ್ರೆ ಬೆಳಗಾವಿ ಜಿಲ್ಲಾ, ಮ್ಯಾಲ ನಿಮ್ಮಪ್ಪ ಲಂಡನ್, ತಳಗ ನಿಮ್ಮವ್ವ ಪಾಕಿಸ್ತಾನ, ನಡಬರಕ್ಕ ನಿಮ್ಮ ಚಿಗವ್ ಏನು ಅಫ್ಘಾನಿಸ್ತಾನ? ಅಂದ್ರೆ LTT ಅವ್ರ ಅಲ್ಲಿ? ಹಂಗಲ್ರಿ, ಅದು ನಮ್ಮೂರು ಬಿಸಲಾಪುರ ಅಂತ. ನಮ್ಮವ್ವ ನಮ್ಮಪ್ಪ ಇಬ್ರು ಅಂದ್ರ ಈ ಗೋವಾ ಬೀಚ್ನಾಗ ಅವ್ರಿಬ್ರದ್ದು ಲವ್ ಬೆಳೀತು. ಗೋವಾದಾಗ ನೋಡ್ಯಾರ ಉಪ್ಪು ನೀರು ಕುಡ್ಕೊಂತ ಲವ್ ಮಾಡ್ಯಾರ. ಈ ಪೀಸ್ ಉದ್ರೇತಿ. ನಮ್ಮಪ್ಪ ದೊಡ್ಡ ಕಾಂಟ್ರಾಕ್ಟ್ ಮಾಡ್ಕೋ ಅಂತ ಸೀದಾ ಲಂಡನ್ಯಾಗ ಹೋಗಿ ಸೆಟ್ಲ್ ಆಗಿಬಿಟ್ಟ. ನಮ್ಮವ್ ಇಲ್ಲೇ ಬಿಸ್ಲಾಪುರದಾಗ ಉಳಿದ್ಲು. ನನ್ನ ಗಂಡ ಇವತ್ತು ಬರ್ತಾನ, ನಾಳೆ ಬರ್ತಾನ, ಈಗ ಬರ್ತಾನ, ಇನ್ನೊಂದು ತಾಸಿಗೆ ಬರ್ತಾನ, ಬರ್ಲೇ ಇಲ್ಲ.
ನಿಮ್ಮಪ್ಪ ಲಂಡನ್ನ್ಯಾಗ, ನಿಮ್ಮವ್ವ ಇಲ್ಲಿ. ನೀ ಹೆಂಗ್ ಉದುರಿದ ಕೂಸ? ಅಪ್ಪ ಹೋಗಿ 3 ವರ್ಷದ ಮೇಲೆ ಹುಟ್ಟೇನೋ ಪೀಸ. 3 ವರ್ಷದ ಮೇಲೆ ವಿಚಿತ್ರ ಹುಟ್ಟಣಿಕೆಪ್ಪ ಇವಂದು. ಸಮ್ಮಿಶ್ರ ಸರ್ಕಾರ ಅಲ್ಲೇ ಮಾತಾಡಿಕತ್ತಂಗ ಎಲ್ಲಿ ಅವನೇನ ಹಂಗಲ್ಲದು. ನಮ್ಮಪ್ಪ ದಿವಸ ರಾತ್ರಿ ನಮ್ಮ ಅವ್ವನ ಮೊಬೈಲ್ಗೆ SMS ಕಳಿಸ್ತಿದ್ದ. SMS ಅಂದ್ರೆ ಎಂತಮ್ಮ? ಎಲ್ಲ ಹೇಳ್ಕೊಡ್ಬೇಕಪ್ಪ. ಮೊದ್ಲಿಂದ ABCD ಚಾಲೂ ಮಾಡ್ಬೇಕಾತಿ ಅವಾಗ. ಅದು ಈ ಭೂಮಿಯಿಂದ ಅಂತರಿಕ್ಷ ಸ್ಫೋಟ ಮಾಡಿ ಬಿಡ್ತಾರ ನೋಡು. ಓಹೋ, ಚಂದ್ರಲೋಕಕ್ಕೆ ಅಂತರಿಕ್ಷಾನ ಸ್ಫೋಟ ಮಾಡ್ತಾರಲ್ಲ, ಹಂಗ ನಿಮ್ಮ ಅಪ್ಪ ಲಂಡನ್ನೇ ಕುತ್ಕೊಂಡು ನಿಮ್ಮ ಅವ್ವನ ಮೊಬೈಲ್ಕ ಸ್ಫೋಟ ಮಾಡ್ಯಾನ. ಅವಾಗ ನೀ ಹುಟ್ಟಿ. ಅಪ್ಪ ಹುಟ್ಟಿದಾವ ಅಲ್ಲಿವ, ಮೊಬೈಲ್ಗೆ ಹುಟ್ಟಿದಾವ. ಅಲ್ಲ ಅದು ಏನಕ್ಕ ಸಿಮ್ಮಿಗೆ ಹುಟ್ಟಿದವ ಅನ್ಲಿಲ್ಲಲ್ಲ. ಚಲೋ ಅಲ್ಲ, ವರ್ಷ ರೀಚಾರ್ಜ್ ಹಾಕಿ ನಾವು ಲೈಫ್ ಟೈಮ್ ಹಾಕಿಸ್ತೀವಿ. ಆದ್ರೂ ಟಾಪ್ ಅಪ್ ಅಂತ ಹಾಕ್ಸಬೇಕಲ್ಲಪ್ಪ, ಇಲ್ಲಾಂದ್ರೆ ತಿಂಗಳಿಗೆ ₹1 ಮುರ್ಕೊಂತಾರೆ. ಯಪ್ಪ ಹೋಗ್ಲಿ ಬಿಡಪ್ಪ. ಅದ್ಯಾಕ ಅಂದ್ರೆ ಇದು ನಮ್ದು ಒಂಥರ ಮಿಕ್ಸಿಂಗ್ ಫ್ಯಾಮಿಲಿ. ಎಲ್ಲ ಒಟ್ಟು ಮಿಕ್ಸಿಂಗ್, ಎಲ್ಲ ಮಿಕ್ಸಿಂಗ್ ಫ್ಯಾಮಿಲಿ. ಅನ್ನ ಸಾಂಬಾರು ಪಲ್ಯ ರೊಟ್ಟಿ ಎಲ್ಲ ಹಾಕಿ ಕಿವಿಸ್ತೇವ ಮಕ್ಕಳು. ಬೇಕಾದ ಹೋಲ್ ಬಿಡಪ್ಪ, ಉದ್ಯೋಗ ಏನ್ ಮಾಡ್ತಿ? ಅದೇ ಕಾಲೇಜಿಗೆ ಹೋಗ್ತೀನಿ. ಮತ್ತಿನ್ನ ಏನ ಫ್ರೀ ಇದ್ದಾಗ ಮೊನ್ನೆ ಒಂದು ಫಿಲಮ್ನಾಗ ಪಾರ್ಟ್ ಮಾಡಕ್ ಕಾಲ್ ಶೀಟ್ ಕೊಟ್ಟೇನೆ. ಕಾಲ್ ಕೊಟ್ಟು ಕೈ ಹಿಡ್ಕೊಂಡು ಅಡ್ಡಾಡಕತ್ತಿ. ಉಳಿದದ್ದು ಅಲ್ಲೆಲ್ಲಿ ಇಟ್ಟು ಬಂದೇನೆ. ಹುಡುಕ್ಯಾಡ್ಕೊಂಡು ಬಾ ಹೋಗು. ಸಿನಿಮಾದಾಗ ಪಾತ್ರ ಮಾಡಕ್ಕೆ ಒಪ್ಪಿಗೆ ಪತ್ರ ಕೊಟ್ಟೇನಿ ಅಂತ. ಅಂದ್ರ ನೀ ಸಿನಿಮಾ ನಟ್ ಅನ್ನತಮ್ಮ? ಎಲ್ಲ ಸಣ್ಣದ ಒಂದು ಬೋಲ್ಟ್ ಸಿನಿಮಾ ನಟ ಅನ್ರಿ ಚಂದಾಗಿ. ಮತ್ತೆ ನಿನ್ನ ಹಿಂದ ಯಾರು ಹಿಡ್ಕೊಂಡು ಬೆನ್ನ ಹತ್ತಿಲ್ಲಲ್ಲ? ಏನ ಅವ್ರು ಹಿಂದಿರ್ತಾರಲ್ಲೋ ಪಿಪಿಗಳಂತಂದು. ಪಿ ಎ ಇನ್ನು ಅಂತ ದೊಡ್ಡ ಸಿನಿಮಾ ನಟ ಇಲ್ಲ ನಾನು. ಈಗ ಇನ್ನು ಸ್ಟಾರ್ಟಿಂಗ್ ಮೂಮೆಂಟ್ ನಮ್ದು. ಇನ್ನು ಈಗ ಸ್ಟಾರ್ಟಿಂಗ್, ಮುಂದೆ ಎಂಡಿಂಗ್ ಆಗೇ ಆಕತಿ ಬಿಡು. ಅನ್ನಂಗ ನಿಮ್ಮ ಸಿನಿಮಾದ ಹೆಸರು ಏನಪ್ಪ? ನಿಶಾ ರಾತ್ರಿ ಬಾ ಭೌಕ್. ನಿಶಾ ರಾತ್ರಿ ಬಾ ಭೌಕ್. ಪಿಕ್ಚರ್ ನೋಡಿದ ಕೂಡ ಎಲ್ಲಾರು ಭೌಂಕ್ ಭೌಂಕ್ ಅಂತ ಮಕ್ಕೊಂಡ ಬಿಡ್ಬೇಕು. ಅದ ಪಿಕ್ಚರ್ ಈಗ ನಮ್ದು ಓಪನಿಂಗ್ ಪಿಕ್ಚರ್ ಅಲ್ಲ. ಅದ್ರ ಸಲುವಾಗಿ ಈಗಿನಿಂದ ಹಾಡು ಡ್ಯಾನ್ಸು ಎಲ್ಲ ಪ್ರಾಕ್ಟೀಸ್ ಮಾಡಕತ್ತೆ. ಅಡ್ಡಿ ಅಲ್ಲ ಇಷ್ಟೆಲ್ಲ ಹಿಸ್ಟ್ರಿ ವಿಚಾರ ಮಾಡ್ತೀರಿ, ನೀವ್ಯಾರು ಏನು ಕತೆ? ನನ್ನ ಸ್ಟೋರಿ ಕೇಳಿದಂತ ನಾನು ದೊಡ್ಡ ಪೈಲ್ವಾನ ಅಂತಾನಪ್ಪ. ಪೈಲ್ವಾನ್ರ? ಅಯ್ಯೋ, ಬರೇ ಪೈಲ್ವಾನಲ್ಲಿ ನಮ್ಮ ವಂಶ ಪರಂಪರೆ. ತಲಾಂತರದಿಂದ ಕುಸ್ತಿ ಆಡ್ಕೊಂತ ಬಂದ ಜನ ನಾವು. ತಲಾಂತರದಿಂದ ನಿಮ್ಮ ಅಜ್ಜ ಮುತ್ತಜ್ಜ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಆಡ್ತಾರ. ಮಕ್ಕಳ ಅನ್ನಕ್ಕಿಂತಮ್ಮ ಇರೋಕ್ಕೊಬ್ಬ ಮಗಳಲ್ಲ, ಆದ್ರೆ ಇನ್ನೂ ಕುಸ್ತಿಗೆ ಬಿಟ್ಟಿಲ್ಲ. ಯಾಕೋ? ಕಣ ಸಾಣದೈತಪ್ಪ. ಕಾಲೇಜಿಗೆ ಹೋಗ್ತಾಳ, 18 ವರ್ಷ. 18 ವರ್ಷ ಕಾಲೇಜಿಗೆ ಹೋಗ್ತಾಳ. ಅಡ್ಡಿ ಇಲ್ಲ. ಆಕೆ ಹೆಸರು? ಬಾ, ಆಕಿನ್ನ ತೋರಿಸ್ತೀನಿ, ತಗೊಂಡು ಹೋಗ್ಬಿಡ ಬಾ. ಏನ್ಲೇ ಸಣ್ಣ ಅಡಿಗೆ ಮನೇನ ಹೊಕ್ಕಲ್ಲ? ಹಂಗಲ್ರಿ, ಒಂದೇ ಊರಾಗಿರ್ತೇವೆ. ಒಂದಿಂದ ಒಬ್ರಿಗೊಬ್ರು ಪರಿಚಯ ಮಾಡ್ಕೋಬೇಕಾಗ್ತದ, ಮಾತಾಡ್ಬೇಕಾಗ್ತದ. ಯಾಕಂದ್ರೆ ನಾಳೆ ತೊಂದ್ರೆ ತಾಪತ್ರೆ ಬಂದಾಗ ಒಬ್ಬರ ಮೇಲೆ ಒಬ್ಬರು ಬಿದ್ದು ಮಾಡಕ್ ಬರ್ತದ. ಏನ್ ಸಹಾಯ ಉಪಕಾರ. ನಿನಗೇನ್ರ ಮಾಡಬೇಕು ಅನ್ಸಿದ್ರ ಬಾ, ನನ್ನ ಮೇಲೆ ಬಿದ್ದು ಮಾಡಬಾ. ಅಲ್ಲೇನು ಮಾಡ್ತಾರೆ? ನನಗೂ ಸಿನಿಮಾದಾಗ ಪಾಠ ಮಾಡ್ಬೇಕಂತ ದೊಡ್ಡ ಆಸೆ ಐತಪ್ಪ. ನಿಮ್ಮ ಸಿನಿಮಾದಾಗ ಕುಸ್ತಿ ಸೀನ್ ಇದ್ರೆ ಹೇಳ, ಬಂದು ಮಾಡಿಕೊಡ್ತೀನಿ. ಇಲ್ಲಿಂದ ಮನಿ ಮುಟ್ಟಬೇಕಾದ್ರೆ 3.5 ತಾಸು ತಗೊಂತಿ ಹಿಂಗ ಮಾಡ್ಕೊಂತ. ಇನ್ನು ಕುಸ್ತಿ ಸೀನು ಇದ್ರ ಪಾತ್ರ ಮಾಡೋರು ನೀವು ಹಂಗಸ್ಬೇಡ. ಅದು ಏನಾಗೈತಿ ಅಂದ್ರೆ ಅಪೋಸಿಟ್ ಪಾರ್ಟಿಯವರು ನನಗೆ ಕಾಲು ಮುರಿದಾರ. ಯಾವಾಗ? ಮಕ್ಕೊಂಡಾಗ ಕಾಲಷ್ಟ ಮುರಿದಾರ. ಯಾಕೆ ತಲೆ ತಿರ್ಬೇಕಾಗ್ಲಿಲ್ಲ ಅವ್ರಿಗೆ? ತಿರುವ ಮಕ್ಕಳ ಅವರು, ಅವ್ರಿಗಿಂತ ಭಾಳ ಶಾಡೆ ಮಗ ನಾನು. ಹೆಂಗೋ ಹಕ್ಕಣಗತ್ತೆ ಗುದ್ದು ಮಾಡಿರ್ತೀನಿ, ಅದ್ರಾಗ ತಲೆ ತುರುಕಿರ್ತೀನಿ. ಮ್ಯಾಲೆ ಏನು ಕಂಡಾಗ ಅವನು ಅಷ್ಟೇ ಮುರಿದಾರ. ಉಳ್ಕೆದ್ದು ಬಿಟ್ಟು ಹೋಗ್ಯಾರ. ನಸೀಬ ಇರೋದಾಗ ನಿಮ್ಗೇನು ಪಾತ್ರ ಇದ್ರಿ? ಈ ವಯಸ್ಸಿಗೆ ಏನು ಪಾತ್ರ ಮಾಡ್ತೀರಿ? ಬೇಡ. ಇನ್ನು ನಿಮ್ಮ ಮಗಳಂದ್ರೆ ಅಕ್ಕಿನ ಬೇಕಾದ್ರೆ ಕಳಿಸ್ಕೊಡ್ರಿ. 3 ತಿಂಗಳದಾಗ ಶೂಟಿಂಗ್ ಮುಗಿಸಿ, 6ನೇ ತಿಂಗಳು ಡಬ್ಬಿಂಗ್ ಮುಗಿಸಿ, 9ನೇ ತಿಂಗಳಿಗೆ ಒಟ್ಟ ನಿಮ್ಮ ಮಗಳನ್ನ ದೊಡ್ಡ ನಟಿನ ಮಾಡಿ ಮ್ಯಾಲೆ ನೋಡ್ಕೊಂತ ಅಡ್ಡಾಡಿರ್ಬೇಕಿ. ತಳಗ ಒಟ್ಟ ನೋಡುವಂಗಿಲ್ಲ. ಬರೋದು ಮತ್ತು 9 ತಿಂಗಳಾದ್ಮೇಲೆ ಹಿಂಗಾಗಿರ್ತೈತೆ. ಹಿಂಗೆ ಹೆಂಗೆ ನೋಡ್ತಾಳ? ನೋಡಿದ್ರೆ ಹಿಂಗ ನೋಡ್ಬೇಕಲ್ಲ. ಹಂಗಲ್ಲ, ದೊಡ್ಡ ಸಿನಿಮಾ ನಟಿನ ಮಾಡಿ ಕೈ ಬಿಡ್ತೇನೆ. ಅಲ್ಲ, ನೀ ಮಾಡ ಮಗ ಬಿಡು. ಲೇ, ನಿನ್ನ ಸಿನಿಮಾ ನಟ ಮಾಡಿದ ಪಿಂಡ್ರಿ ಮಗ ಯಾರಮ್ಮ? ನಮ್ಮ ಡೈರೆಕ್ಟ್ರು. ತೋರ್ಸವನ್ನ 90 ಕುಡಿಸಿ ಹೊಡಿತೀನಿ ಅವನು. ಹಂಗ್ಯಾಕೆ ಮಾತಾಡ್ತೀರಿ ಪಾಪ? ಸಿನಿಮಾ ನಟ ಅಂತ ಮಗ. ಸಿನಿಮಾ ಟಾಕೀಸ್ ಮುಂದೆ ಬ್ಲಾಕ್ ಟಿಕೆಟ್ ಮಾರಾಮ ಇದ್ದಂಗ ಅದಾನ. 50, 100, 110, 150 ಅಂತ. ಇವಂಗೊಬ್ಬಕ್ಕೆ ಮಗಳದಾಳಂತ. ಅಕ್ಕಿನ ಹಿಡಿಬೇಕಾದ್ರೆ ಮೊದಲು ಇವನ್ ಹಿಡಿಬೇಕಾ? ಇದು ಯಜಮಾನ್ರ
ಬರ್ರಿ 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 ಬರ್ರಿ. ಬ್ಯಾಡ ಹೇಳ್ತಮ್ಮ ನಿನ್ನ ಹಕ್ಕಿಕತ್ತೆಲ್ಲ ಗೊತ್ತಾದಂಗ ಆತ್ ನನ್. ಹಂಗಲ್ಲ, ಅದು ನಿಮ್ಮ ಮಗಳದಾಳ ಅಂದ್ರಲ್ಲ, ಅದು ಆ ವಿಷಯ ಇರ್ಲಿ. ನೀವು ನಮ್ಮ ಸಿನಿಮಾದಾಗ ಪಾತ್ರ ಮಾಡ್ತೀರಾ? ಯಾಕಂದ್ರೆ ಒಂದು ಕುಸ್ತಿ ಸೀನ್ ಐತಿ ನಮ್ಮಲ್ಲಿ. ಅದಕ್ಕೆ ಒಬ್ಬ ಪೈಲ್ವಾನ್ರನ್ನ ನೋಡು ಅಂತ ಹೇಳಿ ಡೈರೆಕ್ಟರ್ ನನಗ ಹೇಳಿದ್ರು. ಮತ್ತೆ ನೀವು ಆ ಪಾತ್ರ ಮಾಡ್ತೀನಿ ಅಂದ್ರ ನಿಮಗೆ ಯೋಗ್ಯ ಸಂಭಾವನೆ ಕೊಡಿಸ್ತೀನಿ. ಸಂಭಾವನೆ ಕೊಡಿಸ್ತೇನೆ ಅಂದ್ರೆ ಬಿಡ ಮಗ ಅಲ್ಲ ನಾನು. ಆದ್ರ ನನ್ನ ಕಂಡೀಷನ್ ಕೇಳ್ತಮ್ಮ. ಬೇಕಾದ ಕಂಡೀಷನ್ ಹೇಳಿ. ನಾನು ಚಡ್ಡಿ ಹಾಕೊಂಡ ಕಣಕ್ಕೆ ಕೇಳಿದ್ರೆ 10,000. ಚಡ್ಡಿ ಹಾಕೊಂಡು ಕಣಕ್ಕೆ ಕೇಳಿದ್ರ 10,000. ಹಂಗ ಹೇಳಿದ್ರ ಹಣ್ಣು ಅಂದ್ರೆ ಏನ್ಲಿ, ನನ್ನ ಸರ್ವ ಅಂಗಾಂಗಗಳನ್ನೆಲ್ಲ ಪ್ರೇಕ್ಷಕರಿಗೆ ತೋರಿಸಿ ಕಾಲ ಮರಲೆ ಹೊಡಿಬೇಕನ? ಅಂದ್ರ ಮೊಬೈಲ್ನಾಗ ಒಬ್ರ ಕುತ್ಕೊಂಡು ನೋಡ್ತಾರಲ್ಲ ಅಂತ ಸಿನಿಮಾ ನಿಮ್ಮ? ಅಂತದೇನಿಲ್ಲ, ದೊಡ್ಡ ಸಿನಿಮಾನ ಅದು. ನಿಮಗೆ ಪಾತ್ರ ಓಕೆ ಓಕೆ, ನಿಮ್ಮ ಕಂಡೀಷನ್ಗೆ ನಾವೆಲ್ಲ ಓಕೆ. ಆದ್ರ ಆ ಸಿನಿಮಾ ಸಬ್ಜೆಕ್ಟ್ ಹೇಳಿಬಿಡ್ತೇನೆ ಕೇಳಿ. ಏನು ಬಟ್ಟಿಟ್ಟು ಹೇಳ್ತೀಯ? ಬಟ್ಟಿಟ್ಟಲ್ಲೋ ಮರ, ಸಬ್ಜೆಕ್ಟ್ ಅಂದ್ರೆ ಇದು ಆ ಥಿಯರಿ. ಓ ಸಿನಿಮಾದ ಟೋರಿ. ಅದನ್ನ ಹೇಳ್ತೇನೆ ಕೇಳ್ರಿ. ಇದು ನೀವು ಆ ಸಿನಿಮಾದೊಳಗ ದೊಡ್ಡ ಪೈಲ್ವಾನ್. ಯಾಕ ಅನುಮಾನ ಐತಿ ನಾನು ನೋಡಿದ ಕೂಡನ. ತಡಿ ತೋರಿಸೇ ಬಿಡ್ತೀನಿ. ಏನ ತಡಿ ಮಾತಾಡ್ಬೇಡ, ಸ್ವಲ್ಪ ನಾನು ನೋಡುವಂತೆ. ಅಲ್ಲ, ನನ್ನ ಮಾತ್ರ ಕೇಳ್ರಿ. ಯಾಕ ಅನುಮಾನ ಬೇಡ, ಅನುಮಾನಂ ಪೆದ್ದ ರೋಗಂ ಅಂತ ಹೇಳ್ಯಾರ. ಅಲ್ಲ, ಯಾವಾಗ ಮಾಡ್ತಿದ್ವಿ. ಇಲ್ಲ ಬೇಡದು, ನೋಡೇ ಬಿಡೋ ಒಮ್ಮೆ. ಅಯ್ಯೋ ಶಿವ, ಈಗ ಯಾಕೆ ಏನೇನು ತೋರಿಸ್ತಾನೋ ಏನು ಇವ. ನಂದು ಒಳ್ಳೆ ಕರ್ಮ ಮರ, ಊರಿಗೆ ಬಂದ್ಕೊಳ್ಳಿ ಇವಂದೆಲ್ಲ ನೋಡೋದು. ಏನು ಬಾಡಿ, ಅಬಾಬಾ. ಹೌದು ಪೈಲ್ವಾನ್, ಹೌದು ಅಂದೆಲ್ಲ. ತಮ್ಮ, ನನ್ನ ಬಾಡಿ ನೋಡಲಿ, ಬಾಡಿ ಕಾಣಕತ್ತತ್ರಿ. ಬಾರಿ ಆಯ್ತು ಬಾಡಿ. ತಮ್ಮ, ನಾನು ಕುಕ್ಕಡಿ ನೋಡು, ಕುಕ್ಕಡಿ. ಓಡಿ ಹೋಗಿ ಒಂದು ಬ್ಯಾಟ್ರಿ ಇಸ್ಕೊಂಡ್ಬರ್ತೇನೆ ತಡ್ರಿ. ಎಲ್ಲೈತೆ ಅದು ಕುಕ್ಕಡಿ? ಕಾಮಣಿ ಆಗೈತೆ ಅನ್ಲಿ ನಿನಗ? ನಿನ್ನ ಕಣ್ಣಿಗೆ ಏನು ವೈಬ್ರೇಷನ್ ಬಂದತ್ತೆ? ಏನದು? ನಾನು ಕುಕ್ಕಡಿ ಕಾಣವಲ್ವಾ? ಕುಕ್ಕಡಿ ಅದಾವ ಹುಡುಕ್ಯಾಡ್ ನೋಡಿದ್ರೆ ಸಿಗ್ತಾವ. ಏನಿಲ್ಲ, ಬಹಳ ಚೆನ್ನಾಗೈತೆ. ಹೌದೌದು, ಪರ್ಸನಾಲಿಟಿ. ಹೌದು. ಜಂಗ್ಲಿ ವಿಜಯಾಗ ನಾನಾ ಡೈರೆಕ್ಷನ್ ಮಾಡಿದ್ದು. ತಲೆ ಬಾಚ್ಕೊಳ್ಳು, ಪೌಡರ್ ಹಚ್ಕೊಳ್ಳು, ಬರ್ದಿದ್ರ ಡಪ್ ಮಕ್ಕಳು. ಕರೆಕ್ಟ್ ಹೇಳ್ಕೊಟ್ರಿ, ಅಡ್ಡಿ ಇಲ್ಲ. ಭಾರಿ ಚೆನ್ನಾಗೈತ್ರಿ ಬಾಡಿ. ಇದೇ ಪರ್ಸನಾಲಿಟಿ ಅವರ ಬೇಕಾಗಿತ್ತು ನಮ್ಗೆ. ಭಾರಿ ಐತಿ. ಏನಿದೆ, ಎಲ್ಲಿ ಬೇಕಲ್ಲಿ ಎಲ್ಲ ಸಿಕ್ಸ್ ಬ್ಯಾಕ್ ಮಾಡ್ತೀರಿ ಕಾಣುತ್ತ. ಇರ್ಲಿ, ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿರಿ ಬಾಡಿನ. ಆಮೇಲೆ ಅದು ಸ್ಟೋರಿ ಕಟ್ ಮಾಡಿದ್ನಲ್ಲ ನಾನು. ನೀವು ನಮ್ಮ ಸಿನಿಮಾದೊಳಗ ದೊಡ್ಡ ಪೈಲ್ವಾನ್. ಮೊದಲು ಏನ್ರ ಅಂಗನವಾಡಿಯಾಗ ಉಪ್ಪಿಟ್ಟು ಅನ್ಸ್ತಿದ್ದೆ ಅನ್ಲಿ. ಸಣ್ಣ ಹುಡುಗರಿಗೆ ಕತೆ ಹೇಳ್ದಂಗೆ ಹೇಳ್ತಾರ ದೊಡ್ಡ ಪೈಲ್ವಾನ್ ಅಂತ. ಪಾಕಿಸ್ತಾನ ಪೈಲ್ವಾನ್ನ ಕಿರ್ರಬಳ್ಳಿಲಿ ಎತ್ತಿ ಹೋಗದ ಮಗನ. ಕಿರ್ಬಾಳಿ ಎಲ್ಲಿಗೆ ಹಾಕಿದ್ರಿ? ಕಿವಿಯಾಗ ಹಾಕೊಂಡಿದ್ದೆ. ಕುರ್ಸಾಲೆ ಕುಸ್ತಿ ಆಡ ಮುಂದೆ ಎಲ್ಲಿಡಬೇಕು ಅಲ್ಲೇ ಇಟ್ಟಿದ್ವಿ. ಹಿಂಗ ಕುಸ್ತಿ ಆದ್ಮೇಲೆ ಅಲ್ರಿ, ಅದು ಸಬ್ಜೆಕ್ಟ್ ಇದು. ನೀವು ನಮ್ಮ ಸಿನಿಮಾದೊಳಗ ದೊಡ್ಡ ಪೈಲ್ವಾನ್. ಬೆಳತನಕ ಅದನ್ನ ಹೇಳ್ತೀನಲ್ಲಿ. ನಾ ದೊಡ್ಡ ಪೈಲ್ವಾನ್ ಅದೇ. ದೊಡ್ಡ ಪೈಲ್ವಾನ್ರ ಆಯ್ತು, ಮುಂದೆ ಹೋಗ್ತಾ ನೋಡ್ರಿ. ಇದು ನೀವು ಒಂದ್ 8 ಕುಸ್ತಿ ಒಗೆದು ಬಿಟ್ಟಿರ್ತೀರಿ. ಅದನ್ನ ಒಂದು ಹುಡುಗಿ ನೋಡಿ ನಿಮ್ಮ ಶಕ್ತಿ ಸಾಮರ್ಥ್ಯಗಳಿಗೆ ಮನಸ್ಸೋತು ಬಿಟ್ಟಿರ್ತಾಳ. ತೋರಿಸ್ಬೇಡ್ರಿ, ವೇಸ್ಟ್ ಆಕತ್ತೆ ಅದು. ಭಾಳ ಸೋರ್ತಂತ. ಒಂದು ವಾರ ಆತ್ ನೋಡಪ್ಪ. ಒಟ್ಟ 6 ಗಂಟೆಗೆ ಕೆದ್ದು ಸೋರಾಕ್ ಹತ್ತು ಬಿಡ್ತೈತಿ ಪಾಪ. ಯಾಕ್ರಿ ಡಾಕ್ಟ್ರಿಗೆ ತೋರಿಸ್ಬೇಕಾಗಿತ್ತು? ಹೋಗಿದ್ನಿಪ್ಪ ಡಾಕ್ಟ್ರಿಗೆ ತೋರ್ಸಾಕ. ಕೊಡೇಕಲ್ ಡಾಕ್ಟರ್ ನೋಡೋರು ಹೋಗಿದ್ದೆ. ನನಕ್ಕಿಂತ ಹೆಚ್ಚು ಅವ್ರದ ಸೋರಾಕ್ ಹತ್ತಿತ್ತು ಪಾಪ. ಅದಕ್ಕೆ ಮತ್ತೊಂದು ಬೇಡ ಅಂತೇಳಿ ಹೋಮಿಯೋಪತಿಕ ಡಾಕ್ಟರ್ ಹತ್ರ ಹೋಗಿದ್ದೆ. ಅವರು ಒಣ ಮೀನ ಮೊಸರಿನಾಗ ಹಚ್ಕೊಂಡು ಚೀಪ್ರಿ ಅಂತ ಹೇಳ್ಯಾರ. ಹೌದಾ? ಒಳ್ಳೇದು, ಚೀಪ್ರಿ ಆರಾಮಾಗ್ತದ. ಅದು ಆ ಹುಡುಗಿ ನಿಮ್ಮ ಶಕ್ತಿ ಸಾಮರ್ಥ್ಯಗಳಿಗೆ ಮನಸ್ಸೋತಿರ್ತಾಳಲ್ಲ, ನೀವು ಒಳಗಿಂದ ಒಳಗ ಆಕಿನ ಪ್ರೀತಿ ಮಾಡಕತ್ ಬಿಡ್ತೀರಿ. ಬಿಡ್ತೇನೆ ನನ್ನ ಮಗ. ನಾನು ಏನ್ ಸತ್ 18 ವರ್ಷ ಆತ ಬರಿಗೇಟ್ ಕುಂತೇನಿ. ಮಾಡೋಣ ಅಲ್ಲ, ಮಾಡೋಣ ಬಿಡಿ ಸಿಕ್ಕ್ರ. ಇದು ಆಕಿನ ಪ್ರೀತಿ ಮಾಡಕತ್ ಬಿಡ್ತೀರಿ. ಆಕಿ ಅದಕ್ಕೆ ಒಪ್ಪೋದಿಲ್ಲ. ಯಾಕ ತಿಂಡಿ ಏನೈಕಿದೆ? ಇಂಥ ಪರ್ಸನಾಲಿಟಿ ಒಲ್ಲೆ ಅಂತಳ. ಕರ್ಕೊಂಬ ಇವನವನ ಕಚ್ಚಾ ಪಚ್ಚಾ ತುಳಿದು ಬಿಡ್ತೀನಿ. ಸ್ಟೋರಿ ಓ ಅದ್ರಾಗ ಸ್ಟೋರಿ. ಆಗ ನೀವು ಆಕಿ ಮೇಲೆ ಬಲಾತ್ಕಾರ ಮಾಡಕ್ ಹೋಗೋ ಸನ್ನಿವೇಶ. ಎಲ್ಲಿದ್ರಿ? ಅರ್ಜೆಂಟ್ ಆ ಹುಡುಗಿ ತೋರಿಸ್ ನೋಡಿ. ಎದಕ್ಕ? ಆ ಹುಡುಗಿನ ರೇಪ್ ಮಾಡ್ತೀನಿ. ಇನ್ನು ಶೂಟಿಂಗ್ ಫಿಕ್ಸ್ ಆಗಿಲ್ಲ. ಮುಂದಿನ ತಿಂಗಳದಾಗ ಐತಿ ಶೂಟಿಂಗು. ಮುಂದಿನ ತಿಂಗಳ? ಹೌದು. ಅಲ್ಲಿ ಮಠ ನಿನ್ ರೇಪ್ ಮಾಡ್ಲೇನ?
ನೀವೇ ಅದು ಮುಂದಿನ ತಿಂಗಳು ಶೂಟಿಂಗ್ ಐತಿ, ಆ ಸಿನಿಮಾದಾಗ ಆ ಪಾತ್ರ ಐತಿ, ಅಲ್ಲಿ ಮಾಡುವಂತ್ರಿ. ಅಲ್ಲೋ ತಿಂಗಳಾನಗಟ್ಲೆ ಆದ್ರೆ ನನಗೆ ಮರು ಆಗ್ಬಿಡ್ತತಿ. ಈಗ ಅನಕತ್ತವ ಯಾವ್ದಾರ ಒಂದು ಗಿಡಕ್ಕೆ ಇಲ್ಲ ಗಾಡಿಗೆ ಪ್ರಾಕ್ಟೀಸ್ ಮಾಡ್ಕೊಂತೀರಿ. ಹಾ ಆಯ್ತು. ಮತ್ತು ನಿಮ್ಮ ಅಡ್ರೆಸ್ಸು, ನಿಮ್ಮ ಮನೆ ಎಲ್ಲೈತಿ ಏನು ಎಲ್ಲ ಹೇಳಿಬಿಟ್ರಿ ಅಂದ್ರೆ ನಾವು ಅಲ್ಲಿಗೆ ಬಂದು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ. ತಮ್ಮ ಈ ಊರಾಗ ಪೈಲ್ವಾನ ಪಾಪಣ್ಣವ್ರ ಮನೆ ಎಲ್ಲಿ ಅಂತ ಕೇಳಿದ್ರೆ ಹೇಳ್ತಾರ. ಅಲ್ಲಿ ಕೆಂಪು ಲೈಟ್ ಕಾಣತ್ ನೋಡು, ಅದ ನಮ್ಮ ಮನೆ. ಮೊದಲೇನು ಬಾರ್ ಅಂಡ್ ರೆಸ್ಟೋರೆಂಟ್ ಇತ್ತನ್ನದು? ಹ್ಞೂ ದಾಬಾ ಇಟ್ಟಿದ್ವಿ ಅಲ್ಲಿ. ಹಂಗಲ್ಲೋ ತಮ್ಮ, ಅದು ಪೈಲ್ವಾನ್ರ ಗುರ್ತೇನಪ್ಪ. ಹೆಂಗೆ ಬಂದು ಕೇಳೋ ಕೊಡ್ತೀವಿ. ನಾ ಬರ್ಲೆ. ಆಯ್ತು. ಆ ರೇಪ್ ಸನ್ನಿವೇಶ ನನಗ ಇರ್ಲಿ, ಬೇಕಾದ್ರೆ 5,000 ರೂಪಾಯಿ ನಿನಗೂ ಪರ್ಸೆಂಟೇಜ್ ಕೊಡ್ತೀನಿ. ಹೌದಾ? ಆಯ್ತು. ಇಷ್ಟು ದೊಡ್ಡ ಗುಣ ಆಯ್ತಲ್ಲ, ಸಾಕು ಹೋಗ್ರಿ. ಆಯ್ತು ಹೋಗ್ರಿ, ನಾ ಹೇಳಿ ಕಳಿಸಿದಾಗ ಬಂದ್ಬಿಡ್ರಿ. ಬರ್ರಿ ಎಲ್ಲಿ ನೀವು ನನ್ನ ಮಗ ಇವ ಅಲ್ಲ, ನಾವು ಹೇಳಿ ಕಳಿಸಿದಾಗ ಮರಿಬೇಡ್ರಿ, ಬರ್ರಿ. ಅಲ್ಲ ನಿನ್ನ ಹೆಸರು ಏನೋ ಅಂದೆಲ್ಲ ತಮ್ಮ? ಚಿನ್ನು. ಚಿನ್ನು. ರೇಪ್ ಮಾಡಿಸ್ಕೊಳ್ಳೋ ಹುಡುಗಿ ಹೆಂಗದಾಳ? ಭಾರಿ ಅದಾಳ್ರಿ ಹುಡುಗಿನ ಕೈ ತೊಳ್ಕೊಂಡು ಮುಟ್ಟಬೇಕು. ಅಂದ್ರೆ ಸಾಬೂನು ಬಕೆಟ್ ನೀರು ತಗೊಂಡ ಹೋಗ್ಬೇಕನ? ಹಂಗಲ್ಲ, ಅಷ್ಟೊಂದು ಚಂದ ಅದಲ್ಲ ಅಂತ. ಏನೋ ಅಂದ ಬಹಳ ಚಂದ. ಹೆಂಗಂದ್ರೆ ವರ್ಣನೆ ಮಾಡಕ ಸಾಧ್ಯ ರೀ. 18 ಫೂಟ್ ಅದಾಳ. ಏನ್ ನೋಡಕ ರೇಪ್ ಮಾಡ್ಬೇಕಾದ್ರೆ ಹೆಂಗ? ನಿಚ್ಚುಣಿಕೆ ತರ್ತೇವೆ ನಾವು. ನೀವ ತರ್ತೀರ? ನಾವು ತರ್ತೇವೆ. 18 ಇಂಚಿಂದ ಯಾವುದು ಇಲ್ಲ ನಮ್ಮವು, ಅದಕ್ಕೆ. ಅಲ್ಲ 18 ಫೂಟ್ ಅದಾಳ, ನಾವು ತೊಗೊಂಡ್ಬರ್ತೇವೆ, ಏನು ವಿಚಾರ ಮಾಡ್ಬೇಡ. ಆಮೇಲೆ ಇದು ಒಂದು 300 kg ಅದಾಳ ಅಷ್ಟ. ರೇಪ್ ಆಕಿ ಮಾಡ್ತಾಳೋ ಏನ್ ನಾ ಮಾಡೋದು? ನಿಮ್ಮ ಅಡ್ಜಸ್ಟ್ಮೆಂಟ್ ಅದು, ನಾವೇನು ಹೇಳ್ಕೊಡಂಗಿಲ್ಲ ಅದನ್ನ. ಬಾಯ್ ಹಂಗಂದ್ರೆ ಒಂದು ಕೆಲಸ ಮಾಡು. ಏನು? ನಮ್ಮ ಸಂಬಂಧಿಕರು ಯಾವ ಊರಾಗ ಅದಾರ ಎಲ್ಲಿ ಅದಾರ ಅಂತ ಎಲ್ಲಾರು ಫೋನ್ ನಂಬರು ಅಡ್ರೆಸ್ ಕೊಡ್ತೀನಿ. ಎಲ್ಲರಿಗೂ ಫೋನ್ ಮಾಡಿ ಹೇಳ್ಬಿಡ್ರಿ. ಯಾಕ್ರಿ? ಅಂದ್ರೆ ನಾ ಮತ್ತೆ ವಾಪಸ್ ಏನು ಬದುಕ್ತೀನೋ ಇಲ್ಲೋ ಗ್ಯಾರಂಟಿ ಇಲ್ಲ. ಅದಕ್ಕೆ ಇಂಡೋರ್ ಶೂಟಿಂಗ್ ಐತಿ. ಬರಲಿಲ್ಲ ಅಂತಂದ್ರೆ ಫೋಟೋ ಇಟ್ಟು ಪೂಜೆ ಮಾಡ್ರಿ. ಆಯ್ತು, ನಾ ಹೇಳ್ತೇನೆ ತೋರಿ. ಮೊದಲು ಒಂದು ಫೋಟೋನು ತೆಗಿಸಿಟ್ಕೊಂತೀನಿ. ಇವ ಸಿನಿಮಾದಾಗ ಪಾರ್ಟ್ ಮಾಡ್ತಾನಂತ ಕರ್ಮ. ಅಲ್ಲ ಇವನು ಮಗಳು ಅದಾಳಂತ್ರಿ, ಆಕಿ ಬೇಕು ನಮಗ. ಮೇನ್ ಮಾಲ್ ಅದು ಬೇಕು. ಆ ಹುಡುಗಿ ಯಾವಾಗ ಸಿಗ್ತತೆ ಏನೋ, ಒಟ್ಟು ಮನೆಗೆ ಬಾ ಅಂದಾನ, ಹೋಗ್ತೀನಿ. ಆಮೇಲೆ ಮುಂದಿನ ವಿಚಾರ ಮುಂದ. ಅಲ್ಲ 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 ಇಲ್ಲಿ ಯಾವುದೋ ಪೀಸ್ ಬರಕತ್ತಲ್ಲ, ಬರ್ಲಿ ಸ್ವಲ್ಪ ಟ್ರೈ ಮಾಡಿ ನೋಡೋಣ. ಹುಣ್ಣಿಮೆ ರಾತ್ರಿಯಲ್ಲಿ ಬೆಳದಿಂಗಳ ಬೆಳಕಿನಲ್ಲಿ, ಹುಣ್ಣಿಮೆ ರಾತ್ರಿಯಲ್ಲಿ ಬೆಳದಿಂಗಳ ಬೆಳಕಿನಲ್ಲಿ, ಚಂದ್ರನ ಮೇಲೊಂದು ಕಾವ್ಯವ ಕಟ್ಟಲು ಏಕಾಂತದಲ್ಲಿದ್ದೆ. ಮೇಲೆ ನೋಡಿದರೆ ಅಲ್ಲಿ ಚಂದ್ರನಿಲ್ಲ ಬಾನಿನಲ್ಲಿ, ಮೇಲೆ ನೋಡಿದರೆ ಅಲ್ಲಿ ಚಂದ್ರನಿಲ್ಲ ಬಾನಿನಲ್ಲಿ, ನೀನೇ ನಿಂತಿದ್ದೆಯಲ್ಲಿ ಹಾಲಿನಂಥ ನಗುವ ಚೆಲ್ಲಿ, ಚಂದ್ರನಿಲ್ಲ ಬಾನಿನಲ್ಲಿ ನೀನಿದ್ದೆ ನನ್ನ ಕಾವ್ಯದಲ್ಲಿ. ಯಾರೇ 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 ನಿನ್ನಷ್ಟಕ್ಕೆ ನೀನೇ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ, ಯಾರೇ ಚೆಲುವೆ. ಓ ಏನು ಮಾರುತಿ ಕಾರ್ ಬ್ರೇಕ್ ಕೊಡ್ದಂಗೆ ಆತಲ್ಲ ಇದು. ಏನು ಮರೆ ಹಿಂಗೆ ಯಾಕೆ ನೋಡ್ತೈತಿ? ಹಾಯು ದನ ನೋಡಿದಂಗೆ ಹಾಯ್ದು ಗೀತತನ ಮತ್ತೆ ಸದ್ಯ ಐತಿ. ನಾನು ಯಾರಂದ್ರೆ ನಾನೊಬ್ಬ ಮೂರ್ಖ ಅಲ್ಲ ರಸಿಕ ಶಿಖಾಮಣಿ. ನಾನು ಇಲ್ಲಿ ಯಾಕೆ ನಿಂತೀನಿ ಅಂದ್ರೆ, ನಾನು ಇಲ್ಲಿ ನಿಂತಿದ್ದು ಹಂಗ ತಿಂಡಿ ತಪ್ಪು ತಿಳ್ಕೊಬೇಡ್ರಿ. ಇಲ್ಲೇ ನಾಷ್ಟ ಮಾಡಕ್ ಹೋಗಿದ್ದೆ, ತಿಂಡಿ ತಿನ್ಕೊಂಬಂದು ಹಂಗ ಇಲ್ಲಿ ನಿಂತಿದ್ದೆ, ನೀವು ಬಂದ್ರಿ. ನೀವೇನೆಲ್ಲ ಮೂಕು ಸೊನ್ನಿಲೆ ಗುದ್ದಾಕತ್ತಿರಲ್ಲ, ಯಾಕೆ ಮಾತಾಡಕ್ ಬರಲ್ಲ? ಬೇಷ ಆತ್ ನೋಡಿದ್ದು. ಅಲ್ಲ ದೇವ್ರು ಎಲ್ಲಾ ರಂಧ್ರಗಳನ್ನು ಕೊಟ್ಟಾನ, ಒಂದು ರಂಧ್ರ ಪ್ಯಾಕ್ ಮಾಡಿಬಿಟ್ಟ. ಎಂಥ ಚಾಂಡಾಲ್ ನನ್ನ ಮಗ ಅವ. ಛೇ ಪಾಪ ಹುಡುಗಿಗೆ ಬಾಯೇ ಇಲ್ಲ. ಹೋಗ್ಲಿ, ನೀವು ಈ ಕಡೆಯಿಂದ ಬಂದ್ರಲ್ಲ, ಎಲ್ಲಿಗೆ ಹೋಗಿದ್ರಿ? ನೀವು ಹೆಂಗ್ ಹೇಳ್ಬೇಕು, ನೀವು ಈ ಕಡೆಯಿಂದ ಬಂದ್ರಲ್ಲ, ಎಲ್ಲಿಗೆ ಹೋಗಿದ್ರಿ? ಕಾಲೇಜಿಗೆ. ಅಲ್ಲ ಅಡ್ಡಿಗಿಲ್ಲ ಹುಡುಗಿ, ಈಕಿ ಕಾಲೇಜಿಗೆ ಹೋಗ್ಕಾಳ. ಈಕಿ ಕಲಸು ಮಾಸ್ತರ್ ಎಂತ ಶಾಣೆ ಇರ್ಬೇಕು. ಅವ ಏನು ಹೇಳ್ತಾನು, ಇದೇನು ಅಂತ ಮಾತಾಡ್ತೇವೆ ಏನು. ಇರ್ಲಿ, ನಿಮ್ದು ಇರೋ ಊರ? ಊರು ಹೆಂಗ ತೋರ್ ಊರು ಊರು ಇದ ಊರ?
ಇದವರು ಅಡ್ಡಿ ಇಲ್ಲ. ಮದುವೆ ಆಗೈತಾ? ಹೆಂಗ್ ಹೇಳ್ಬೇಕು ಮರ? ಮದುವೆ ಇನ್ನೂ ಇಲ್ಲ, ಅಡ್ಡಿ ಇಲ್ಲ, ಅಪ್ಲಿಕೇಶನ್ ಹಾಕಕ್ ನಡೀತೈತಿ. ಇದು ನೀನು ಮೂಖ್ಯ ಆದ್ರೂ ಚಿಂತಿಲ್ಲ, ನಿನ್ನ ನಾನೇ ಮದುವೆ ಆಗ್ಬೇಕಂತ ಮಾಡೀನಿ. ಹೆಂಗ್ ಮಾಡೋದು ನೋಡ್ರಿ. ಉಳ್ಕೆದ್ವಿ ಯಾವ ಆಗಲೇ ಹೇಳಿದೆ, ನಿಂತ ಲಬ್ ಹೊಯ್ಕೊಂಡು ಯಾವ ಅರ್ಥ ಆಗಲಿಲ್ಲ. ಮದುವೆ ಯಾಕೆ ನನ್ನೆಲ್ಲ ಪಟಕನ ಅರ್ಥ ಆಗ್ತದ, ಮ್ಯಾಗ್ನೆಟ್ ಇರ್ತದ ಅದ್ರಾಗ. ಹೆಂಗ ಓಕೆನಾ? ಲೇಟ ಬೇಡ, ತರ್ರಿ ಕೈಯ.